ಕಾಡೇ ಇಲ್ಲದ ಜಾಗೆ, ಕಾಡು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವ ಜಾಗೆ. ಹಾಗೆ ನನಗೊಂದು ಚಾನ್ಸ್ ಸಿಕ್ಕಿತ್ತು ಮಹಾರಾಷ್ಟ್ರದ ತಾರಾಪುರದಲ್ಲಿ ಒಂದು ಡಂಪಿಂಗ್ ಯಾರ್ಡ್, ಕೆಮಿಕಲ್ ಡಂಪಿಂಗ್ ಯಾರ್ಡ್. ದಟ್ ಈಸ್ ಮೈ ಫಸ್ಟ್ ಕೆಮಿಕಲ್ ಡಂಪ್ ಯಾರ್ಡ್ ಈಸ್ ಕನ್ವರ್ಟೆಡ್ ಇನ್ ಟು ಫಾರೆಸ್ಟ್. ಸುಮಾರು 12 ರಾಜ್ಯಗಳಲ್ಲಿ 123 ಕಾಡು ಆಗಿದೆ. ಪ್ರಧಾನಮಂತ್ರಿಗಳು ಭೇಟಿ ಮಾಡಿದಾಗ ರುದ್ರಾಕ್ಷಿಯ ಗಿಡವನ್ನು ನಟ್ಟು ಸುಂದರವಾದ ಒಂದು ಕನಸು, ಅವರ ಕನಸಿನ ಗಿಡ ನನಗೂ ಒಂದು ಸಂತೋಷದ ವಿಷಯವಾಗಿತ್ತು. ದೇಶದ ಅತ್ಯುತ್ತಮ ಪ್ರಧಾನಿಯವರ ಕೈಯಿಂದ ನಾನು ಜೊತೆಗೆ ಸೇರಿಕೊಂಡು ಒಂದು ಗಿಡ, ರುದ್ರಾಕ್ಷಿ ಗಿಡವನ್ನು ಅಲ್ಲಿ ನಡುವುದು. ಆನಂದ್ ಮಹೀಂದ್ರ ಅವರು ಟ್ವೀಟ್ ಮಾಡಿರುವಂಥದ್ದು ನನಗೆ ಮೊದಲು ಗೊತ್ತಿರಲಿಲ್ಲ. ಅವರು ಟ್ವೀಟ್ ಮಾಡಿದ ಮೇಲೆ ಸರ್, ಒಂದು ಮಧ್ಯಾಹ್ನದ ಸಮಯ ಯಾರೋ ಒಬ್ಬರು ನನಗೆ ಕಳಿಸಿದ್ರು. ಅದನ್ನು ಅವರು ಕಳಿಸಿ ನನಗೆ ಹೇಳಿದರು, ಸರ್ ನಿಮ್ಮ ಬಗ್ಗೆ ಆನಂದ್ ಮಹೀಂದ್ರ ಅವರು ಟ್ವೀಟ್ ಮಾಡಿದ್ದಾರೆ, ನಿಮ್ಮ ಹೆಸರನ್ನು ಬರೆದಿದ್ದಾರೆ, ಮತ್ತೆ ನಿಮ್ಮ ವಿಡಿಯೋವನ್ನು ಹಾಕಿದ್ದಾರೆ ट्विटर ॲक्शनली ಅಂತ. आम्हाला सगळ्यांना आता येता जून 5 तारखेला विश्व पर्यावरण दिन आहे. ते दिवस आपण सगळे मिळून झाडं लावायला पाहिजे आणि प्रकृतीचे संरक्षण पण करायला पाहिजे. डिअर माय फ्रेंड्स, जून 5 2025 coming the World Environment Day. We all need to protect our mother nature, the environment, the water body, aquatic species, along with the many insects inside the soil and outside the soil, along with the birds and the animals. ಊರಿನಲ್ಲಿ ಬಂದಾಗ ತಾಯಿ ಮುಟ್ಟಾಳಿಟ್ಟದ್ದು, ಆಗ ಕೃಷಿ ಪ್ರದೇಶಕ್ಕೆ ಹೋಗುವಾಗ ನಾವು ಇಟ್ಟಿದ್ದೇವೆ. ನೆನಪಾಯ್ತು ಒಂದು ದಿನ ಊರಲ್ಲಿ ಬಂದಾಗ ತಾಯಿ ಹತ್ರ ಹೇಳಿದೆ, ಇವತ್ತಿನಿಂದ ನಾನು ಇದನ್ನು ಹಾಕ್ತೇನೆ ಅಂತ ಹೇಳಿ. ಅವತ್ತು ಹಾಕಿ ಆ ದಿನ ಇಡೀ ಹಾಕಿ ತಿರುಗಿತಾ ಇದ್ದಾಗ ಅವರು ನನಗೆ ಹೇಳಿದ್ರು, ಅದು ಕೆಲಸ ಮಾಡೋವಾಗ ಹಾಕ್ಲಿಕ್ಕೆ ಇರೋದಿಲ್ಲ, ಹಾಗೆ ಹಾಕ್ಲಿಕ್ಕೆ ಇರೋದಲ್ಲ. ಒಂದು ಎಲ್ಲಿಂದ ಅದರೊಂದು ಸಣ್ಣ ಒಂದು ಮೆಮೆಂಟೋ ಸಿಕ್ಕಿದ್ರು ತಂದು ಅವಳಿಗೆ ಕೊಡುವಾಗ ತುಂಬ ಕೈಯಲ್ಲಿ ಹಿಡ್ಕೊಂಡು ನೋಡ್ತಾ ಇರ್ತಾಳೆ. ಸುದ್ದಿ ಚಾನಲ್, ಸುದ್ದಿಯ ಒಂದು ಟೀಮು ಇವತ್ತು ಅಲ್ಲ, 1999 ಅಂದರೆ 1999 ನಾನು ಗುಜರಾತಿಗೆ ಹೋದ ಮೇಲೆ ಸುಳ್ಯದ ಪರವೂರಿನವರು ಅಂತ ಹೇಳುವಂಥ ಒಂದು ಆರ್ಟಿಕಲ್ ನಿಮ್ಗೆ ಇರ್ತಾರೆ. ಅದು 24 ವರ್ಷ ಮೊದಲು ನನ್ನ ಆರ್ಟಿಕಲ್ ಬಂದಿದೆ, 23-24 ವರ್ಷ ಮೊದಲು. ತುಂಬ ಧನ್ಯವಾದ ಸುದ್ದಿಗೆ. ಹಲವಾರು ನನ್ನ ಆರ್ಟಿಕಲನ್ನು ಸುದ್ದಿಯವರು ಇಡೀ ಪ್ರಪಂಚದ ಮುಂದೆ ಇಟ್ಟಿದ್ದಾರೆ. ನಮಸ್ತೆ ವೀಕ್ಷಕರೇ, ಗ್ರೀನ್ ಹೀರೋ ಆಫ್ ಇಂಡಿಯಾ ಖ್ಯಾತಿಯ ಡಾಕ್ಟರ್ ಆರ್ ಕೆ ನಾಯರ್ ಅವರು ಸಾಗಿದ ಆ ಬದುಕಿನ ಹಾದಿ, ಅವರ ಹಸಿರು ಹಾದಿ ಎಲ್ಲವನ್ನ ಕೂಡ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳುವ ವಿಶೇಷ ಎಪಿಸೋಡ್ ಇದು. ಬನ್ನಿ ಡಾಕ್ಟರ್ ಆರ್ ಕೆ ನಾಯರ್ ಅವರೊಂದಿಗೆ ವಿಶೇಷ ಸಂದರ್ಶನ. ಪ್ರಿಯ ವೀಕ್ಷಕರೇ, ಬದುಕಿನಲ್ಲಿ ಡಾಕ್ಟರ್ ಆರ್ ಕೆ ನಾಯರ್ ಅವರು ಕ್ರಮಿಸಿದ ಹಾದಿಯನ್ನು ಮೊದಲನೇ ಎಪಿಸೋಡ್ನಲ್ಲಿ ನೋಡಿದ್ದೀರಿ. ಇದೀಗ 2ನೇ ಎಪಿಸೋಡ್ನಲ್ಲಿ ಅವರ ಹಸಿರು ಯಾನದ, ಹಸಿರು ಕ್ರಾಂತಿಯ ವಿಚಾರಗಳನ್ನು ತಿಳ್ಕೊಳ್ಳೋಣ. ಆರಂಭದಲ್ಲಿ ಈಗಾಗಲೇ ನೀವು ಬದುಕಿ ಬಂದ ಹಾದಿ ಮತ್ತು ಬಾಂಬೆ ಮತ್ತು ಗುಜರಾತ್ಗೆ ಬಂದ ಹಾದಿಯನ್ನು ನೆನಪಿಸಿಕೊಂಡ್ರಿ. ಬದುಕಿನ ಮಗ್ಗಲು ಹೊರಳಿದ್ದು ಆ ಒಂದು ಸನ್ನಿವೇಶದ ಮೂಲಕ. ಆ ಬಳಿಕ ನೀವು ಅರಣ್ಯವನ್ನು ಬೆಳೆಸುವ ಕಡೆ ಹೆಜ್ಜೆಯನ್ನು ಇಟ್ರಿ. ಆರಂಭಿಕ ಒಂದು ಅರಣ್ಯದ ಕುರಿತಾಗಿ ನೀವು ಹೇಳ್ತಾ ಇದ್ರಿ. ಅದು ಕೂಡ ಮಿಯಾವಾಕಿ ಅರಣ್ಯ ಆಗಿತ್ತೋ ಅಥವಾ ಮಿಯಾವಾಕಿ ಅರಣ್ಯದ ಒಂದು ಪ್ರೇರಣೆ ನಿಮಗೆ ಅಥವಾ ಅದರ ಅಧ್ಯಯನ, ಸಂಶೋಧನೆ, ಅನ್ವೇಷಣೆ ಇದೆಲ್ಲ ಸಾಗಿ ಬಂದದ್ದು ಹೇಗೆ ಸರ್? ಅದು ಪ್ರಥಮ ಕಾಡನ್ನು ಮಾಡುವಂಥ ಸಮಯದಲ್ಲಿ ನಮ್ಮ ಇವಾಗ ಫೌಂಡರ್ ಆಗಿರುವವರು ದೀಪೇನ್ ಜೈನ್ ಅಂತ, ಆವಾಗ ನಮ್ಮವರು ರೂಪಮ್ ಗಾರ್ಮೆಂಟ್ಸ್ ಎಕ್ಸ್ಪೋರ್ಟ್ ಅಂತ ಇದೆ ಅವರದ್ದು. ಅವರು ನಮಗೆ ಬಟ್ಟೆ ಕೊಡ್ತಾ ಇದ್ರು, ನಾವು ರೆಡಿ ಮಾಡಿ ಗಾರ್ಮೆಂಟ್ಸ್ ಮಾಡಿ ಕೊಡ್ತಾ ಇದ್ದೆವು ಅಂತ ಕೆಲಸ ನಡೀತಾರೆ. ಆ ವ್ಯವಹಾರ ನಮ್ಮದು ತುಂಬ ಸಮಯದಲ್ಲಿ ನಡೀತಾ ಇತ್ತು. ಹಾಗೆ ಅವರು ಹೇಳಿದರು, ನಾಯರ್ಜಿ ಕಾಡು ಮಾಡಿದ್ರೆ ಒಂದು ಡಿಫ್ರೆಂಟ್ ಟೈಪ್ ಕಾಡನ್ನು ಮಾಡುವ, ಈಗ ಒಂದು ಟೆಕ್ನಿಕ್ ಇದೆ. ಅಂದರೆ ಅವರು ಜಪಾನಿಗೆ ವಿಸಿಟ್ ಮಾಡ್ತಾ ಇರ್ತಾರೆ, ಯೋಕೋಹಾಮಾ ವಿಸಿಟ್ ಮಾಡಿದ್ದಾರೆ ಅವರು. ಹಾಗೆ ಅವರು ಹೇಳಿದ್ರು, ಒಂದು ಮಿಯಾವಾಕಿ ಟೆಕ್ನಿಕ್ ಅಂತ ಇದ್ದಾರೆ, ಅದು ತುಂಬ ಒಳ್ಳೆಯದು, ಡೆನ್ಸ್ ಫಾರೆಸ್ಟ್. ಹೇಳಿದೆ, ಅದು ಮಿಯಾವಾಕಿ ಅಂತದ್ದು ಅಂದರೆ ಅಲ್ಲಿಂದ ಜಪಾನಿಂದ ಗಿಡ ತರಲಿಕ್ಕೆ ಇರ್ತದೆ ಅಲ್ಲಿ ಇಲ್ಲಿ ಅಂತ ಹೇಳಿ ಅಷ್ಟವರೆಗೆ ಗೊತ್ತಿಲ್ಲಲ್ಲ ನನಗೆ. ಅದು ಕಾಡು ಅಂತ ಗೊತ್ತುಂಟು, ಕಾಡಿನಲ್ಲೇ ಇದ್ದವರಲ್ವಾ, ಕಾಡಿನಿಂದಲೇ ಹೋದವರು. ಆಗ ಕಾಡು ಅಂತ ಗೊತ್ತುಂಟು, ಅಭಯಾರಣ್ಯ ಗೊತ್ತುಂಟು, ದಂಡಾರಣ್ಯ ಅಂತ ಗೊತ್ತುಂಟು, ದೊಡ್ಡ ಕಾಡು ಅಂತ ಗೊತ್ತುಂಟು, ಪೊದೆಗಳು ಮಾತ್ರ ಇರುವಂಥ ಕಾಡು ಅಂತ ಗೊತ್ತುಂಟು, ಕೃಷಿ ಪ್ರದೇಶ ಗೊತ್ತುಂಟು. ಆದರೆ ಮಿಯಾವಾಕಿ ಅರಣ್ಯ ಏನು ಅಂತ ಗೊತ್ತಿಲ್ಲ. ಮತ್ತೆ ಅದನ್ನು ಅವರು ನನಗೆ ಫೋಟೋ ಎಲ್ಲ ತೋರಿಸಿದ್ರು, ವಿಡಿಯೋ ಎಲ್ಲ ತೋರಿಸಿದಾಗ ನಾನು ಹೇಳಿದೆ, ಇದು ನಮ್ಮ ಕಾಡೆ, ಆದರೆ ಮಾಡುವಂಥ ಪದ್ಧತಿ ಸ್ವಲ್ಪ ಬೇರೆ ಅಂತ ಹೇಳಿದೆ. ಹಾಗೆ ಇದನ್ನೇ ಮಾಡುವಂಥ ಆರಂಭ ಮಾಡುವಂತ ಹೇಳಿ ಅವರು ನನಗೆ ಹೇಳಿದ್ರು, ಹೀಗೆ ಮಾಡಬೇಕಾಗ್ತದೆ, ಮಣ್ಣನ್ನೆಲ್ಲ ಓಪನ್ ಮಾಡಬೇಕಾಗ್ತದೆ. ಹಾಗೆ ನಾನು ಅದೇ ಯೂಸ್ ಮಾಡಿದೆ. ಮಣ್ಣೆಲ್ಲ ಓಪನ್ ಮಾಡಿ ಅದಕ್ಕೆ ಬಯೋಮಿಕ್ಸರ್ಸ್ಗಳನ್ನೆಲ್ಲ ಹಾಕಿ ಬೌಂಡ್ರಿಯಲ್ಲಿ ಮಾತ್ರ, ಒಂದು ಎಕರೆ ಜಾಗ ಬೌಂಡ್ರಿಯಲ್ಲಿ ಮಾತ್ರ ಕಾಡನ್ನು ಮಾಡಿ ಹತ್ರ ಗಿಡ ನೆಡಲಿಕ್ಕೆ. ಒಂದು ಗಿಡದಿಂದ ಇನ್ನೊಂದು ಗಿಡದ ಅಂತರ 1.5 ರಿಂದ 2 ಫೀಟ್ ಅಷ್ಟೇ. ಆವಾಗಲೂ ನನಗೆ ಚಿಂತೆ ಇತ್ತು, ಇಷ್ಟು ಹತ್ರ ಗಿಡ ನಟ್ಟರೆ ಏನಾದರೂ ತೊಂದರೆ ಆಗ್ಬೋದು ಆಮೇಲೆ ಬೆಳಿಲಿಕ್ಕೆ ಅಂತ ಹೇಳುವಂಥದ್ದು. ಮತ್ತು ಅದರಲ್ಲಿ ಕ್ಯಾಟಗರಿಯನ್ನು ಮಿಕ್ಸ್ ಮಾಡುವಂಥದ್ದು ಹೇಗೆ ಅಂತ ಹೇಳಿದ್ರು. ಮತ್ತು ಆಮೇಲೆ ನಾನು ಸ್ವಂತ ಅಧ್ಯಯನ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿದೆ. ಹಾಗೆ ಅದು ಗಿಡವನ್ನು ನಟ್ಟು ಬೆಳೆಸಿದಾಗ ಅದರ ಬೆಳವಣಿಗೆ ನೋಡಿದಾಗ ತುಂಬ ಫಾಸ್ಟ್ ಗ್ರೋತ್ ಆಗ್ತಾ ಇದೆ. ಮಾತ್ರ ಅಲ್ಲ, ಅದರಲ್ಲಿ ಎಷ್ಟೋ ಸಣ್ಣ ಸಣ್ಣ ಪಕ್ಷಿಗಳು ಬಂದು ಗೂಡು ಕಟ್ತಾ ಉಂಟು, ಜೇನು ನೊಣ ಬಂದು ಬರ್ತಾ ಉಂಟು. ಅದಕ್ಕೆ ಎಲ್ಲವನ್ನು ನೋಡಿದಾಗ ನಾನು ಇದು ನಾನು
ಆಲೋಚನೆ ಮಾಡುವಂಥ ಆ ಕಾಡಿಗೆ ಸರಿಯಾದ ಕಾಡು ಇದೆ, ಇದೇ ಥರದ ಕಾಡಾಗಬೇಕು ಅಂತೇಳಿ ಅದು ಬೆಳೆಸಿ ಸಾಧಾರಣ ಒಂದು ವರ್ಷ ಆಗಲಿಲ್ಲ, ಅದಕ್ಕೆ ಮೊದಲೇ ಅದು ದೊಡ್ಡ ಕಾಡಾಯಿತು ಅಂತ ಹೇಳಿ ಫಸ್ಟ್ ಮಿಯಾವಾಕಿ ಉಮ್ಮರ್ಗಾವ್ನ ಮಿಯಾವಾಕಿ ಅರಣ್ಯ ಅಂತ ಹೇಳಿ ಪತ್ರದಲ್ಲೆಲ್ಲ ಬರಲಿಕ್ಕೆ ಶುರು ಆಯಿತು. ಆಮೇಲೆ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ಇದು ಇನ್ನೂ ಇಷ್ಟು ಚಂದದ ಕಾಡಿನ ಪದ್ಧತಿಯನ್ನು ಇನ್ನು ನಿಲ್ಲಿಸಬಾರ್ದು, ಇನ್ನು ಇದನ್ನು ರೆಪ್ಲಿಕೇಟ್ ಮಾಡಬೇಕು ಅಂತೇಳಿ ಆಮೇಲೆ ಆವಾಗ ಅಲ್ಲಿ ಒಂದು ಸೊಸೈಟಿ ಕೆಲಸ ನಡೀತಾ ಇತ್ತು, ಒಂದು ಬಿಲ್ಡಿಂಗ್ ಆಗಲಿಕ್ಕೆ ಆಲಾಪ್ ಸೊಸೈಟಿ ಅಂತ. ಅದರ ಉದ್ಘಾಟನೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು MLA ಬರಲಿಕ್ಕೆ, ಅದು ಗಿಡ ನಟ್ಟು ಉದ್ಘಾಟನೆ ಮಾಡುವಂಥದ್ದು ಇತ್ತು. ಆವಾಗ ನಾನು MLA ಅವರ ಹತ್ರ ಹೇಳಿದೆ, ನಾವು ಮಿಯಾವಾಕಿ ಅರಣ್ಯದ ಒಂದು ಉದ್ಘಾಟನೆ ಮಾಡುವ, ಇಲ್ಲಿ ನಿಮ್ಮ ಕೈಯಿಂದ ನಾವು ಒಟ್ಟು ಸೇರಿ ಇದನ್ನು ನಡುವ ಅಂತೇಳಿ ಆ ಬಿಲ್ಡಿಂಗಿನ ಸುತ್ತಲೂ ಫಸ್ಟ್ ಮಿಯಾವಾಕಿ ಅರಣ್ಯವನ್ನು ಉಮ್ಮರ್ಗಾವ್ನಲ್ಲಿ ಉದ್ಘಾಟನೆ ಮಾಡಿದ್ರು ರಮಣ್ ಪಾಟ್ಕರ್ MLA ಆವಾಗಿಲ್ಲ, ಇವಾಗಲೂ ಅವರು ಇದ್ದಾರೆ. ಆಮೇಲೆ ವನಮಂತ್ರಿ ಆಗಿದ್ದರು ಅವರು, ಇವಾಗ ಪುನಃ MLA ಆಗಿದ್ದಾರೆ. ಅವರು ತುಂಬ ಒಳ್ಳೆ ಜನ. ಅವರು ಪೊಲೀಸ್ ಇನ್ಸ್ಪೆಕ್ಟ್ರು ಆವಾಗ ಇದ್ದವರು, ನಾವೆಲ್ಲ ತಾಂಡೇಲ್ ಸರ್ ಅಂತ ಒಟ್ಟಿಗೆ ಸೇರಿಕೊಂಡು ಗಿಡ ನಟ್ಟು ಮಿಯಾವಾಕಿ ಅರಣ್ಯದ ಉದ್ಘಾಟನೆ ಮಾಡಿ ಆಮೇಲೆ ಅದನ್ನು ಹಾಸ್ಪಿಟಲ್ಗಳು, ಸ್ಕೂಲು, ಇಂಡಸ್ಟ್ರಿ ಅಂತ ಹೀಗೆ ಮಾಡ್ತಾ ಮಾಡ್ತಾ ಪತ್ರದಲ್ಲಿ ಆವಾಗ ಮಿಯಾವಾಕಿ ಅರಣ್ಯ ವಾಪಿಯಲ್ಲಿ ನಡೀತಾ ಉಂಟು, ಇಲ್ಲಿ ನಡೀತಾ ಉಂಟು ಅಲ್ಲಿ, ಮತ್ತೆ ವಾಪಿಯಿಂದ ಇಂಡಸ್ಟ್ರಿ ಅವರು ಕರೀಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ನಾನು ಅದರಲ್ಲಿ ತುಂಬ ಬದಲಾವಣೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಯಾಕೆಂತ ಹೇಳಿದರೆ ನಮ್ಮ ಭಾರತದ ಭೂಮಿ ಭೌಗೋಳಿಕ ವ್ಯವಸ್ಥೆ ವಾತಾವರಣ ಎಲ್ಲ ಡಿಫ್ರೆಂಟ್ ಫ್ರಮ್ ಅದರ್ ಪ್ಲೇಸ್. ಜಪಾನ್ನ ಹಾಗೆಲ್ಲ, ಹಾಗಾಗಿ ಅದರಲ್ಲಿ ತುಂಬ ಬದಲಾವಣೆ. ಮತ್ತೆ ಜಪಾನಿಗೆ ಹೋಗಿ ಏನು ಕಲ್ತು ಬಂದದ್ದೇನೂ ಅಲ್ಲ, ಅಥವಾ ಯೂಟ್ಯೂಬ್ನಲ್ಲಿ ನೋಡಿ ಕಲ್ತದ್ದು ಅಲ್ಲ. ಹೀಗೆ ಇಲ್ಲಿ ಅರಣ್ಯ ಇದೆ, ಇದು ಅರಣ್ಯ. ಮತ್ತೆ ಊರಿಗೆ ಬಂದಾಗ ನೋಡಿದೆ ನಾನು ಮಾಡೋದು ಇದರಲ್ಲಿ ಏನು ವ್ಯತ್ಯಾಸ ಇದೆ ಅಂತ ತುಂಬ ತಿರುಗಿ ಬಂದೆ. ಆಲ್ಮೋಸ್ಟ್ ಸೇಮ್, ಕಾಡಲ್ಲಿರುವಂಥ ಎಲ್ಲ ಬೇರೆ ಬೇರೆ ಗಿಡಗಳನ್ನೆಲ್ಲ ಒಂದು ಕಡೆ ನಟ್ಟು ಕಾಡನ್ನು ಸೃಷ್ಟಿಸುವುದು. ಇದು ಕಾಡಾಗಿ ಸೃಷ್ಟಿದೆ ಆಗಿದೆ, ಅದು ನಾವು ಸೃಷ್ಟಿಸುವುದು. ಹಾಗೆ ಮನೆ ಹತ್ತಿರ ಒಂದು ಕಾಡು ಹೇಗೆ ಮಾಡ್ಬೋದು ಸಿಟಿಯಲ್ಲಿ ಅಂತ ಹೇಳುವಂಥ ಒಂದು ಯೋಜನೆ, ಅದು ಟೈನಿ ಫಾರೆಸ್ಟ್ ಅಂತ. ನಿಮ್ಮ ಈ ಅರಣ್ಯದಲ್ಲಿ ಏನೆಲ್ಲ ಗಿಡಗಳಿರ್ತದೆ? ಇದರಲ್ಲೆಲ್ಲ ಕಾಡಿನ ಗಿಡಗಳು, ಎಲ್ಲ ಕಾಡಿನ ಗಿಡಗಳಿಂದ ಹಿಡಿದು ತುಳಸಿಯವರೆಗೂ ಉಂಟು. ಅಂದರೆ ಶ್ರಬ್ಸ್, ಫ್ಲವರ್ಸ್, ಟಿಂಬರ್, ಕೆನೋಪಿ, ಫ್ರೂಟಿಂಗ್ ಅಂತ ಹೇಳ್ತೇವೆ ನಾವು. ಅರ್ಥ ಆಯ್ತಲ್ಲ? 5 ಕ್ಯಾಟಗರಿಯನ್ನು ಮಿಕ್ಸ್ ಮಾಡೋದು. ಯಾಕೆ 5 ಕ್ಯಾಟಗರಿಯನ್ನು ಮಿಕ್ಸ್ ಮಾಡ್ತೇವೆ ಅಂತ ಹೇಳಿದ್ರೆ, 5 ಕ್ಯಾಟಗರಿ ಮಿಕ್ಸ್ ಮಾಡಿದಾಗ ನೀವು ಎಲ್ಲ ತರಹದ ಜೀವಿಗಳನ್ನು ಅಡಾಪ್ಟ್ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಮಾಡುವಂಥದ್ದು. ಹಾಗೆ ಅದಕ್ಕೆ ಮಿಯಾವಾಕಿ ಅರಣ್ಯ ಅಂತ ಹೆಸರು ಬಂತು. ಮತ್ತೆ 1ರಿಂದ 2, 2ರಿಂದ 20 ಕಾಡು. ಆಮೇಲೆ ನಾನು ಆಲೋಚನೆ ಮಾಡಿದೆ, ಎಲ್ಲರೂ ಮಾಡುವ ಹಾಗೆ ಒಳ್ಳೆ ಮಣ್ಣಿನಲ್ಲಿ ಮಾತ್ರ ಅಲ್ಲ, ಕಾಡೇ ಇಲ್ಲದ ಜಾಗೆ, ಕಾಡು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವ ಜಾಗೆ, ಗಿಡ ಮರಗಳು ಬೆಳೆಯದೇ ಇರುವ ಜಾಗೆ ಜನರು ಹೇಳಲಿಕ್ಕೆ ಹೇಳ್ತಾರೆ, ಇಲ್ಲಪ್ಪ ಅಲ್ಲಿ ಯಾವ ಗಿಡಗಳು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ, ಅದು ಹೊಯ್ಗೆ, ಅದು ಇದು ಅವಂತ ಪ್ರದೇಶದಲ್ಲಿ. ಹಾಗೆ ನನಗೊಂದು ಚಾನ್ಸ್ ಸಿಕ್ಕಿತ್ತು. ಮಹಾರಾಷ್ಟ್ರದ ತಾರಾಪುರದಲ್ಲಿ ಒಂದು ಡಂಪಿಂಗ್ ಯಾರ್ಡ್, ಕೆಮಿಕಲ್ ಡಂಪಿಂಗ್ ಯಾರ್ಡ್. ದಟ್ ಈಸ್ ಮೈ ಫಸ್ಟ್ ಕೆಮಿಕಲ್ ಡಂಪ್ ಯಾರ್ಡ್ ಈಸ್ ಕನ್ವರ್ಟೆಡ್ ಇನ್ ಟು ಫಾರೆಸ್ಟ್. ಅದನ್ನ ಒಂದು ಕಾಡನ್ನಾಗಿ ಪರಿವರ್ತಿಸಬೇಕು ಅಂತ ಹೇಳಿ ಕರೆದಾಗ OS20 ಪ್ಲಾಟ್ ಇಂದ ಗೌರ್ಮೆಂಟ್ ಲ್ಯಾಂಡ್, 4 ಎಕರೆ ಜಾಗ ಹೋಗಿ ನೋಡಿ ಬಂದು ನಾನು ಹೇಳಿದೆ, ಇದನ್ನು ಕಾಡು ಮಾಡ್ತೇನೆ ಅಂತ ಹೇಳಿದೆ. ಚೆನ್ನಾಗಿ ಅದನ್ನೊಂದು ಕಾಡು ಮಾಡಿದೆ. 32,000 ಗಿಡಗಳನ್ನು ನಟ್ಟು ಕಾಡು ಮಾಡಿದಾಗ ಅದು ತುಂಬ ಚೆನ್ನಾಗಿ ಬೆಳೆದು ಒಳ್ಳೆ ಕಾಡಾಗಿ ಪರಿವರ್ತನೆ ಆಗಿ ಎಲ್ಲ ನೋಡ್ಲಿಕ್ಕೆ ಬರ್ತಾರೆ. ಆಮೇಲೆ 2017 ವಸುಂಧರ ಅವಾರ್ಡ್ ಮಹಾರಾಷ್ಟ್ರ ಗೌರ್ಮೆಂಟ್ ಕೊಟ್ಟಾಗ ಆ ಕಾಡಿಗೆ ಸೆಲೆಕ್ಟ್ ಆಯಿತು. ಇವಾಗ ಹೇಗ JNPA ಸೆಲೆಕ್ಟ್ ಮಾಡಿದೆ, ಅದೇ ಥರ ಅದು ಆವಾಗ ಸೆಲೆಕ್ಟ್ ಮಾಡಿ ಅದಕ್ಕೆ ನಮಗೆ ಫಾರೆಸ್ಟ್ ಕ್ರಿಯೇಟರ್ಸ್ಗೆ ಸಿಕ್ಕಿತು. ಫಾರೆಸ್ಟ್ ಕ್ರಿಯೇಟರ್ಸ್ ಅಂತ ಹೇಳುವಂಥ ಒಂದು ಸಂಸ್ಥೆ, ಎನ್ವೈರನ್ ಕ್ರಿಯೇಟರ್ ಫೌಂಡೇಶನ್ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು ಉಂಟು ಮಾಡಿದ್ವಿ. ಆಮೇಲೆ ಆ ಸಂಸ್ಥೆಯ ಮೂಲಕ ಹಲವಾರು ಕಾಡುಗಳನ್ನು ಸೃಷ್ಟಿಸುವಂತ. ಓಕೆ, ಹಾಗೆ ಒಂದು ಸಣ್ಣ ಸಂಕಲ್ಪ ಶಕ್ತಿಯೊಂದು ಸಾಕಾರಗೊಂಡು ಇವತ್ತು ಜಗದಗಲ ವಿಸ್ತಾರಗೊಂಡು ಡಾಕ್ಟರ್ RK ನಾಯ್ ಅವರಿಗೆ ಹೆಸರು ತಂದದ್ದು ಮಾತ್ರ ಅಲ್ಲ, ಒಂದು ಪರಿಸರ ಕೂಡ ಹಸಿರುಮಯವಾಗಿ ಒಂದು ಅದ್ಭುತ ಬದಲಾವಣೆಗೆ ಕಾರಣ ಆಗಿರುವಂಥದ್ದು. ಸರ್, ಯಾವ ಎಲ್ಲ ರಾಜ್ಯಗಳಲ್ಲಿ ಮತ್ತು ಎಷ್ಟು ಅರಣ್ಯಗಳನ್ನು ಈಗ ನೆಟ್ಟಿದ್ದೀರಿ, ಎಷ್ಟು ಗಿಡಗಳನ್ನು ನೆಟ್ಟಿದ್ದೀರಿ? ಸುಮಾರು 12 ರಾಜ್ಯಗಳಲ್ಲಿ 123 ಕಾಡು ಆಗಿದೆ. 32 ಲಕ್ಷಕ್ಕಿಂತ ಅಧಿಕ ಗಿಡಗಳು ನಟ್ಟಾಗಿವೆ. 150ರಿಂದ ಅಧಿಕ ವೆರೈಟಿಗಳ ಗಿಡಗಳನ್ನು ನಟ್ಟಿದ್ದೇವೆ. ಸುಂದರವಾದಂತಹ ಕಾಡು, ಸಾವಿರಾರು ಜೀವರಾಶಿಗಳು ಅದರಲ್ಲಿ ನ್ಯಾಚುರಲ್ ಆಗಿ ಪ್ರಾಕೃತಿಕವಾಗಿ ಉತ್ಪನ್ನ ಆಗಿದೆ. ಲಕ್ಷಗಟ್ಟಲೆ ಪಕ್ಷಿಗಳು ಪ್ರಾಕೃತಿಕವಾಗಿ ಅದರಲ್ಲಿ ಉತ್ಪನ್ನ ಆಗಿದೆ. ಹಲವಾರು ಜೇನುಗೂಡುಗಳು ನಿಮಗೆ ಅದರಲ್ಲಿ ಕಾಣಲಿಕ್ಕೆ ಸಿಗಬಹುದು. ಹಲವಾರು ನೀವು ಸತ್ತರೆಲ್ಲ ಇತ್ತೀಚಿನ ದಿನಗಳಲ್ಲಿ ಕಾಣಲಿಕ್ಕೆ ಸಿಗದಂತ ಪಕ್ಷಿಗಳು, ಜೀವಿಗಳು, ಕ್ರಿಮಿ ಕೀಟಗಳು ಅದರಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ಬೋದು. ಅದೊಂದು ಅದ್ಭುತ ಅಂತ ಹೇಳ್ಬೋದು. ಅದು ನಾವು ಮಾಡಿರುವಂತ ಅದ್ಭುತ ಅಲ್ಲ, ಪ್ರಕೃತಿಯ ಅದ್ಭುತವನ್ನು ಪ್ರಕೃತಿ ನಾವು ಕಾಡನ್ನಾಗಿ ಸೃಷ್ಟಿಸಿದಾಗ ಆ ಕಾಡಿನಲ್ಲಿ ತೋರಿಸಿ ನಮಗೆ ಕೊಡ್ತದೆ. ಹೌದು, ನಿಜವಾಗಿ ಇಂಥ ಜಾಗ ಇದ್ರೆ ನಾವೆಲ್ಲ ಇದರಲ್ಲಿ ಜೀವಿಸ್ತೇವೆ ನಿಮ್ಮ ಜೊತೆಗೆ ಅಂತ. ಅದಕ್ಕೆ ವಸುದೈವ ಕುಟುಂಬಕಂ ಅಂತ ಹೇಳುದು. ಇಡೀ ಯೂನಿವರ್ಸೇ ಒಂದು ಪರಿವಾರ, ನಾವೆಲ್ಲ ಒಂದು ಪರಿವಾರ. ನಾನು ಮೊದಲು ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ದೇನೆ, ಎಲ್ಲ ಜೀವರಾಶಿಗಳಿಗೂ ಈ ಭೂಮಿಯಲ್ಲಿ ಜೀವಿಸುವಂತ ಅಧಿಕಾರ ಕೇವಲ ಮನುಷ್ಯನಿಗೆ ಮಾತ್ರ ಅಲ್ಲ. ಮನುಷ್ಯ ಆ ಜೀವರಾಶಿಗಳಲ್ಲಿ ಒಂದು ಜೀವಿ.
ಅಷ್ಟೇ. ಆದ್ರೆ ನಾವೇನು ಆಲೋಚನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇದೆಲ್ಲ ಅಲ್ಲ, ನಾವೇ ಈ ಭೂಮಿಯಲ್ಲಿ ಶ್ರೇಷ್ಠರು, ನಮಿಗೋಸ್ಕರ ಈ ಭೂಮಿ ಇದೆ, ನಮಿಗೋಸ್ಕರ ಇದನ್ನೆಲ್ಲ ದೇವರು ಕೊಟ್ಟಿದ್ದಾರೆ, ಬಾಕಿ ಎಲ್ಲ ಜೀವಿಸ್ಲಿಕ್ಕೆ ಅಧಿಕಾರ ಇಲ್ಲ ನಮಗೆ ಮಾತ್ರ ಅಂತ ಬೇಕಾದಷ್ಟು ವಿಷ ಹಾಕುದು, ಬೇಕಾದಷ್ಟು ಕೆಮಿಕಲ್ ಹಾಕುದು, ಬೇಕಾದಷ್ಟು ಹುಡಿ ಪುಡಿ ಮಾಡುದು, ಅರ್ಧ ರಾತ್ರಿಯಲ್ಲಿ ಮರವನ್ನು ಕಡಿದು ಬೀಳಿಸುದು, ಅದ್ರಲ್ಲಿ ಅಕ್ಕಿಯ ಗೂಡಿರ್ಲಿ, ಯಾವುದೊಂದು ಪ್ರಾಣಿಯದಲ್ಲಿ ಮರಿ ಇಟ್ಟಿರ್ಲಿ, ಯಾವ ಚಿಂತೆಯೂ ನಮಗಿಲ್ಲ. ಹಾಗಿರುವಾಗ ಆ ಪ್ರಕೃತಿಯ ಅದ್ಭುತವನ್ನು ನೋಡುದು ಈ ಕಾಡು ಮಾಡಿದ ಮೇಲೆ ಅದನ್ನು ಅನುಭವಿಸುವಂತ ಒಂದು ಅನುಭವ ಸಿಕ್ಕಿದೆ. ಓಕೆ, ಈಗಾಗಲೇ ತಾವು ಅನೇಕ ಕಡೆಗಳಲ್ಲಿ, ನೂರಾರು ಕಡೆಗಳಲ್ಲಿ ಲಕ್ಷಾಂತರ ಗಿಡಗಳನ್ನ ಬೆಳೆಸಿದ್ರಿ. ಒಟ್ಟು ಈ ಒಂದು ಮಿಯಾವಾಕಿ ಅರಣ್ಯದ ಅನೇಕ ಕಡೆ ಆಸಕ್ತರು ಮುಂದೆ ಬರ್ತಾ ಇದ್ದಾರೆ. ಈ ಒಂದು ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಅಂತ? ಇದು ನೋಡಿ, ಇದು ಹೇಗೆ ಅಂತ ಹೇಳಿದ್ರೆ, ಒಂದು ಖಾಲಿ ಜಾಗ ಇದೆ, ಒಂದು ಎಕ್ಸಾಂಪಲ್, ಯಾವುದೇ ಒಂದು ಗಿಡವೂ ಇಲ್ಲ ಅಲ್ಲಿ. ಈಗ ಒಂದು ಗಿಡವೂ ಇಲ್ಲದಂತ ಪ್ರದೇಶದಲ್ಲಿ ನಿಮಗೆ ಗಿಡ ನೆಡ್ಲಿಕ್ಕೆ ಉಂಟು. 1-2 ಗಿಡ 10 ಗಿಡ ದೂರ ದೂರ ನಟ್ರೆ ಅದಕ್ಕೆ ನೀರನ್ನು ಕೊಡಬೇಕು, ಅದಕ್ಕೆ ಫೆನ್ಸಿಂಗ್ ಆಗಬೇಕು, ಅದನ್ನು ಸಣ್ಣಾಗಿ ಪಾಲನೆ ಪೋಷಣೆ ಮಾಡಬೇಕು, ಕಷ್ಟ. ಹಾಗೆ ಈಗ ಒಂದು ಮಿಯಾವಾಕಿ ಅರಣ್ಯ ಅಂತ ಹೇಳುವಾಗ ಸಾಯಿಲ್ ಪ್ರಿಪರೇಷನ್ ಅಂತ ಹೇಳ್ತೇವೆ. ಅದಕ್ಕೆ JCBಯಲ್ಲಿ ಮಣ್ಣನ್ನು ಲೂಸ್ ಮಾಡಬೇಕು, 1 ಮೀಟರ್ ಮಣ್ಣನ್ನು ಲೂಸ್ ಮಾಡಬೇಕು, ಎಂಟೈರ್ ಏರಿಯಾ ಲೂಸ್ ಮಾಡಿ. ಯಾಕೆ ಲೂಸ್ ಮಾಡೋದು ಅಂತ ಹೇಳಿದ್ರೆ, ರೂಟ್ ಫಾಸ್ಟ್ ಕೆಳಗೆ ಹೋಗ್ಲಿಕ್ಕೋಸ್ಕರ. ಮಣ್ಣು ಲೂಸ್ ಇದ್ರೆ ನೈಟ್ರೋಜನ್ ಫಾಸ್ಟ್ ಸಿಗ್ತದೆ, ಅದಕ್ಕೆ ಸನ್ಲೈಟ್ ಸಿಗಬೇಕು. ಹಾಗೆ ಬೇರೆ ಬೇರೆ ಗಿಡಗಳನ್ನು ಆಯಿಸಿಕೊಂಡು ಆ ಮಣ್ಣಿನಲ್ಲಿ ಯಾವುದೇ ಒಳ್ಳೆ ಅಂಶವನ್ನು ಹಾಕಬೇಕಾ, ಅದು ರಾಸಾಯನಿಕ ಆದದ್ದಲ್ಲ, ಆರ್ಗ್ಯಾನಿಕ್ ಮೆನ್ಯೂರನ್ನು ಹಾಕಿ, ಗೊಬ್ಬರ ಗೋಮೂತ್ರ ಇದುಗಳನ್ನೆಲ್ಲ ಹಾಕಿ, ರೈಸಸ್ಗೂ ವರ್ಮಿ ಕಂಪೋಸ್ಟು ಇದನ್ನೆಲ್ಲ ಹಾಕಿ ಮಿಕ್ಸರ್ ಮಾಡಿ ಒಳ್ಳೆ ಮಣ್ಣನ್ನಾಗಿ ಮಾಡೋದು. ಒಂದು ವೇಳೆ ಈಗ ಕೆಮಿಕಲ್ ಡಂಪ್ ಯಾರ್ಡ್ ಅಂತ ಹೇಳಿದ್ದೇನೆ ನಾನು, ಅಥವಾ ಹೀಗೆ ಆಗಿರ್ಬೋದು, ಅದರಲ್ಲಿ ಒಳ್ಳೆ ಗೊಬ್ಬರಗಳನ್ನೆಲ್ಲ ಹಾಕಿ ಗಿಡಗಳನ್ನು ತಂದು ನಟ್ಟು 1 ಫೀಟಿನಿಂದ 3 ಫೀಟಿನವರೆಗೆ ಹೈಟ್ ಇರುವಂಥ ಗಿಡಗಳನ್ನು ತಂದು ಗೋಮೂತ್ರದಲ್ಲಿ ಮುಳುಗಿಸಿ, ನೀರು ಮತ್ತು ಗೋಮೂತ್ರ ಮಿಕ್ಸ್ ಅದನ್ನು ಮುಳುಗಿಸಿ ನಟ್ಟು, ಆಮೇಲೆ ಅದರ ಮೇಲೆ ಹುಲ್ಲಿಡಬೇಕು, ಒಣಗಿದ ಹುಲ್ಲು ಅಥವಾ ಒಣಗಿದ ಎಲೆಯೂ ಆಗ್ತದೆ, ಅಂದರೆ ಮಣ್ಣಿಗೆ ಸೂರ್ಯನ ಬೆಳಕು ಬೀಳದ ಹಾಗೆ. ಅದನ್ನಿಟ್ಟು ಆಮೇಲೆ ಬ್ಯಾಂಬೂ ಸ್ಟಿಕ್ಕಿನಲ್ಲಿ ಸಪೋರ್ಟ್ ಕೊಟ್ಟು ಆ ಗಿಡವನ್ನು ಕಟ್ಟಬೇಕು. ಸ್ಪ್ರಿಂಕ್ಲರ್ ಸಿಸ್ಟಮ್ ಅಥವಾ ಡ್ರಿಪ್ ಇರಿಗೇಷನ್ನಿಂದ 3 ವರ್ಷದವರೆಗೆ ನೀರು ಕೊಡಬೇಕು. ಆಯಾ ಕಾಲಗಳಲ್ಲಿ ನೀರು ಕೊಡುವಂಥ ಸಮಯವನ್ನು ಚೇಂಜ್ ಮಾಡಬೇಕು. ಅದೆಲ್ಲ ಮಾಡಿ ನೀರು ಕೊಟ್ಟರೆ ನಿಮಗೆ ಸಾಧಾರಣ 3 ವರ್ಷದಲ್ಲಿ 30 ಫೀಟಿನಿಂದ ಜಾಸ್ತಿ ಹೈಟ್ನ ಕಾಡಾಗ್ತದೆ, ಪ್ರಾಕೃತಿಕವಾದಂಥ ಕಾಡು. ಆ ಕಾಡಿನಲ್ಲಿ ಮತ್ತೆ ನಿಮಗೆ ಈಗ ನೋಡಿ, ಪಕ್ಷಿ ಹೇಗೆ ಶಬ್ದ ಕೇಳ್ತಾ ಉಂಟು ನಮ್ಮ ಹಿಂದ್ಗಡೆ, ಅದೇ ರೀತಿಯ ಪಕ್ಷಿಗಳ ಶಬ್ದಗಳು ಕೇಳಲಿಕ್ಕೆ ಶುರುವಾಗ್ತದೆ. ಇದು ಟೆಕ್ನಾಲಜಿ ಅಷ್ಟೇ. ಅಂದರೆ ಮಣ್ಣನ್ನು ಗುಣವತ್ತವಾದಂಥ ಮಣ್ಣನ್ನಾಗಿ ಪರಿವರ್ತಿಸಿ, ಮಣ್ಣನ್ನು ಲೂಸ್ ಮಾಡಿ, ಅದರಲ್ಲಿ ಗಿಡವನ್ನು ಸರಿಯಾಗಿ ನಟ್ಟು, ಆ ಗಿಡ ನಡುವಾಗ ಎಲ್ಲ 5 ಕ್ಯಾಟಗರಿಗಳನ್ನು ಯೂಸ್ ಮಾಡಿಕೊಂಡು, ಆಮೇಲೆ ಅದಕ್ಕೆ ಬೇಕಾದಂಥ ಮಲ್ಚಿಂಗ್ ಮಾಡಿ, ಬ್ಯಾಂಬೂ ಸ್ಟಿಕ್ ಹಾಕಿ, ನೀರು ಕೊಟ್ಟು ಚೆನ್ನಾಗಿ ಪಾಲನೆ ಪೋಷಣೆ ಮಾಡಬೇಕು. ಫೆನ್ಸಿಂಗ್ ಬೇಕು, ಮೃಗಗಳು ಬರದ ಹಾಗೆ ಒಳಗಡೆ. ಇದೆಲ್ಲ ಮಾಡಿ ನೀವು ಬೆಳೆಸಿದ್ರೆ ಮಾತ್ರ ಅದನ್ನೊಂದು ಕಾಡು ಅಂತ ಹೇಳ್ಬೋದು. ಮತ್ತೆ ಅಲ್ಲಿ ಗಿಡ ನೆಟ್ಟು ಫೋಟೋ ತೆಗೆದುಕೊಂಡು ಒಂದು ಗಿಡ ನೆಟ್ಟಾಯ್ತು ಅಂತ ಹೇಳಿದ್ರೆ ಆಗುದಿಲ್ಲ, ಅದು ದೊಡ್ಡ ಕಷ್ಟದ ಕೆಲಸ. ಈಗೆಲ್ಲ ಹಾಗೆ ಮಾಡ್ತೇವೆ ನಾವು. ಒಂದು ಗಿಡ, ಈಗ ಅರ್ತ್ ಡೇ ಬರ್ತದೆ, ವಾಟರ್ ಡೇ ಬರ್ತದೆ, ಎನ್ವೈರನ್ಮೆಂಟ್ ಡೇ ಬರ್ತದೆ, ಬಯೋಡೈವರ್ಸಿಟಿ ಡೇ ಬರ್ತದೆ. ಎಲ್ಲ ಡೇಗೆ ಒಂದು ಗಿಡ ನೆಡುದು, ಬ್ಯಾನರ್ ಇಡುದು, ಫೋಟೋಗಳು ಸೋಷಿಯಲ್ ಮೀಡಿಯಲ್ಲಿ ಹಾಕುದು. ಇಲ್ಲದಿದ್ರೆ ಏನು ಇಲ್ಲದ್ರೆ ಗಿಡ ನೆಡ್ಲಿಕ್ಕೆ ಇಲ್ಲ, ಖಾಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಬಿಡುದು. ಎಲ್ಲರೂ ಗಿಡ ನಡಿ ಅಂತ, ಯಾರು ನೆಡ್ತಾರೆ ಯಾರಿಗೂ. ಹಾಗಾಗಿ ಇದು ಮಿಯಾವಾಕಿಯ ಟೆಕ್ನಾಲಜಿ. ಓಕೆ ಸರ್, ಸಾಧಾರಣವಾಗಿ ನಮ್ಮ ಭೌಗೋಳಿಕತೆ ಅಥವಾ ಪ್ರಾಕೃತಿಕ ಸವಾಲುಗಳು ಕೂಡ ನಿಮಗೆ ಸಾಕಷ್ಟು ಎದುರಾಗಿರ್ಬೋದು. ಬಹುಶಃ ಇವತ್ತಿನ ಪ್ರಾಕೃತಿಕವಾದ ಸವಾಲುಗಳು ಜಾಸ್ತಿ. ಅದು ಬರ ಇರ್ಬೋದು, ನೆರೆ ಇರ್ಬೋದು, ಅಥವಾ ಗಾಳಿ ಇರ್ಬೋದು, ಬಿರುಗಾಳಿ ಇರ್ಬೋದು. ಬಹುಶಃ ಇಂಥ ಸವಾಲುಗಳು ಕೂಡ ತಮಗೆ ಎದುರಾಗಿರ್ಲಿಕ್ಕೆ ಚಾನ್ಸ್ ಇದೆಯಲ್ವಾ? ಹೌದೌದು. ನಾವು ತುಂಬಾ ಕಡೆ ನಾನು 2-3 ಅಂಶಗಳನ್ನು ನಿಮಗೆ ಹೇಳ್ತಾ ಇದ್ದೇನೆ. ಒಂದು ಕಡೆ ಸರ್ಕಾರಿ ಜಾಗ ಕೊಟ್ಟಾಗ ಅಲ್ಲಿ ನಾವು ಫೆನ್ಸಿಂಗ್ ಮಾಡಿ ಗಿಡ ನೆಡ್ಲಿಕ್ಕೆ ಹೋಗುವಾಗ ಗ್ರಾಮಸ್ಥ ಜನರಿಂದ ಎದುರಾಗಿಸಬೇಕಂತ ಅವಶ್ಯಕತೆ ಬಂತು. ಯಾಕಂತ ಹೇಳಿದ್ರೆ ಎನ್ಕ್ರೋಚ್ಮೆಂಟ್ ತುಂಬಾ ಇತ್ತು. ಸರ್ಕಾರಿ ಜಾಗ, ಅವರಿಗೆ ಕಸ ಆಗ್ಲಿಕ್ಕೆ ಜಾಗ ಬೇಕು. ಹಾಗಾಗಿ ಅಲ್ಲಿಲ್ಲ, ನೀವೇನು ಮಾಡ್ಲಿಕ್ಕಿಲ್ಲ ಅಂತ ಹೇಳುವಂತ ವಿರೋಧ ಮಾಡುವವರು ಬಂದಾಗ ಮತ್ತೆ ಅದಕ್ಕೆ MLA ಅವರೆಲ್ಲ ಬಂದು ಅವರನ್ನೆಲ್ಲ ಇದು ಮಾಡಿ, ಅದನ್ನೀಗ ಬೇಲಿ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡದಿದ್ರೆ ನೀವು ಎನ್ಕ್ರೋಚ್ಮೆಂಟ್ ಮಾಡಿದ ಅಂಗಡಿಯನ್ನೆಲ್ಲ ತೆಗಿತೇವೆ ಅಂತ ಹೇಳಿ ಅವರು ಬಂದು ನಿಂತು ಮಾಡಿಸಿದ ಕಾರಣ ಇವತ್ತು ಒಳ್ಳೆ ಕಾಡಾಗಿದೆ. ಒಳ್ಳೆ ಕಾಡಾದ ಕಾರಣ ಸುತ್ತಲಿನವರಿಗೆ ಒಳ್ಳೆ ಲಾಭ ಅದರಿಂದ ಆಗಿದೆ. ಅದು ಮಾತ್ರ ಅಲ್ಲದೆ ಭೌಗೋಳಿಕ ವ್ಯವಸ್ಥೆಯಿಂದ, ಹವಾಮಾನ ವ್ಯವಸ್ಥೆಯಿಂದಲೂ ಬರುವಂಥದ್ದು ಏನು ಅಂತ ಹೇಳಿದ್ರೆ, ನಾವು ಅಂಕಲೇಶ್ವರದಲ್ಲಿ ಒಂದು ಪ್ಲಾಂಟೇಶನ್ ಮಾಡಿದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನರ್ಮದಾ ನದಿಯ ನೀರೊಮ್ಮೆ ಉಕ್ಕಿ ಬಂದದೆಲ್ಲ ನೀವು ಪತ್ರದಲ್ಲಿ ಟಿವಿಯಲ್ಲೆಲ್ಲ ನೋಡಿರ್ಬೋದು. ಅದು ಬಂದು ನಾವು ನಟ್ಟ ಗಿಡಗಳೇ ಕಾಣ್ತಾ ಇರಲಿಲ್ಲ, ಸಂಪೂರ್ಣ ಗಿಡಗಳು ಮುಳುಗಿ ಹೋಗಿತ್ತು. 30,000 ಗಿಡಗಳು, ಅದರ ಮೇಲೆ ನೀರಿತ್ತು. ನನಗೆ ತುಂಬಾ ಹೆದರಿಕೆ ಆಗಿದೆ, ಅಯ್ಯೋ ಇದರಿಂದೆಲ್ಲ ಸತ್ತೋಗ್ತದೆ ಅಂತ ಹೇಳಿ. ಆದ್ರೆ ದೇವರದಿಂದ ಏನು ಆಗ್ಲಿಲ್ಲ. ಆ ನೀರೊಂದು 5-6 ದಿವಸದಲ್ಲಿ ಕೆಳಗೆ ಇಳಿದು ಹೋಯ್ತು. ನಮ್ಮ ಗಿಡಗಳೆಲ್ಲ ಸೇಫ್ ಆಗಿ ಇವತ್ತು ದೊಡ್ಡ ಅರಣ್ಯ ಆಗಿದೆ ಅದು.
ಹಾಗೆ ಅಂತ ಪ್ರಾಕೃತಿಕ ವಿಕೋಪಗಳು ಬರುವಂತ ಸಮಯದಲ್ಲಿ ನಮಗೆ ಸ್ವಲ್ಪ ನೋಡ್ಬೇಕಾಗ್ತದೆ ಅಂದ್ರೆ ಅದನ್ನೆಲ್ಲ ಎದುರಿಸಬೇಕಾಗ್ತದೆ, ಆದ್ರೆ ಕೇರ್ ಮಾಡ್ಬೇಕಾಗ್ತದೆ. ಅದಲ್ಲದೆ ಇನ್ನೊಂದು ಬರುವುದೇನು ಅಂತ ಹೇಳಿದ್ರೆ ಫಾರೆಸ್ಟ್ ಫೈರ್. ಈ ಮಹಾರಾಷ್ಟ್ರದಲ್ಲಿ ನಮಗೆ ಜಾಸ್ತಿ ಅದು ಫೇಸ್ ಮಾಡುವಂತ ತೊಂದರೆಗಳು ಬರ್ತದೆ. ನಾವು ಮಾಡಿದ ಕಾಡಿನ ಹತ್ತಿರದ ಕಾಡಿಗೆ ಯಾರಾದ್ರೂ ಬೆಂಕಿ ಹಾಕಿರ್ತಾರೆ, ಆ ಬೆಂಕಿ ಹರಡಿಕೊಂಡು ಬಂದು ನಮ್ಮ ಗಾಡಿಗೂ ಆಗ್ತದೆ. ನಮ್ಮ ಗಾಡಿಗೆ ಬಂದ ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಸ್ಪ್ರಿಂಕ್ಲರ್ ಸಿಸ್ಟಮ್ ಇಟ್ಟ ಕಾರಣ ನಂದಿಸ್ಲಿಕ್ಕೆ ಆಗ್ತದೆ ಬೇಗ. ಆದ್ರೂ ಅದು ರಾತ್ರಿ ಸಮಯದಲ್ಲಿ ಎತ್ತಿಕೊಂಡ್ರೆ ಏನಾಗ್ತದೆ ಅಂದ್ರೆ ನಮ್ಮ ಸ್ಪ್ರಿಂಕ್ಲರ್ ನ ಪೈಪ್ ಲೈನ್ ಎಲ್ಲ ಹೊತ್ತಿ ಹೋಗ್ತದೆ. ಈಗ ಅಲ್ಲಿ ನಮ್ದು ತಾನ ಶಾಪುರದಲ್ಲಿ ಹಾಗೆ ಆಗಿದೆ. ನಮ್ಮ ಒಂದು ಸೈಡಿನ ಒಂದು ಬೆಡ್ನ ಕಂಪ್ಲೀಟ್ ಸ್ಪ್ರಿಂಕ್ಲರ್ ನ ಪೈಪ್ ಲೈನ್ ಹೊತ್ತಿ ಹೋಗಿದೆ, ಜೊತೆಗೆ ಗಿಡಗಳು ಎಲ್ಲ ಹೊತ್ತಿ ಹೋಗಿದೆ. ಅದು ತುಂಬಾ ಬೇಸರ ಆಗ್ತದೆ ನೋಡಿ. ಬೇಸರ ಆಗೋದೇನು ಅಂತ ಹೇಳಿದ್ರೆ ನಾವು ನಟ್ಟು ಬೆಳೆಸಿದ ಗಿಡಗಳು ನಮ್ಮ ಎದುರಿನಲ್ಲಿ ಹಾಗೆ ಆದಾಗ ಅದು ನಾವಿಲ್ಲದಿರುವಂತ ಸಮಯದಲ್ಲಿ ರಾತ್ರಿ, ಈಗ ದಿನಕ್ಕೆ ಜನ ನೋಡ್ಲಿಕ್ಕೆ ಇರ್ತಾರ, ರಾತ್ರಿ ಯಾರು ನೋಡಿ. ಹಾಗೆ ಅದನ್ನೆಲ್ಲ ಫೇಸ್ ಮಾಡುವಂತ ಅನುಭವಗಳು ಇಷ್ಟರವರೆಗೆ ನಮಗೆ ಸಿಕ್ಕಿದೆ. ಮತ್ತೆ ಬಾರಲ್ಲಿ ಗಾಳಿಯಿಂದ ನಾವು ನಟ್ಟ ಗಿಡಗಳು ಯಾವುದು ಬೀಳಲಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಮಾಡುವಂತ ಘನ ವನ ಇದೆಯಲ್ಲ, ಭಾರತ ವನ ಅಂತ ಈಗ ಅದಕ್ಕೆ ಹೆಸರಿದೆ, ಅದು ಹತ್ರ ಗಿಡ ನೆಟ್ಟು ಡೆನ್ಸ್ ಫಾರೆಸ್ಟ್, ಅದು ಒಂದಕ್ಕೊಂದು ಸಪೋರ್ಟ್ ಮಾಡ್ತಾರೆ. ಎಷ್ಟು ದೊಡ್ಡ ಗಾಳಿ ಬಂದ್ರು ಎಲ್ಲ ಜೊಟ್ಟಿಗೆ ಅಲಗಾಡುದಲ್ಲದೆ ಒಂದೊಂದು ಬೀಳ್ಲಿಕ್ಕೆ ಬಿಡುದಿಲ್ಲ. ಹಾಗಾಗಿ ಅದೊಂದು ಲಾಭ ಅದರಿಂದ ಇದೆ. ಅದೀಗ ಕಾಡಿನಲ್ಲೂ ಹಾಗೆ, ನೀವು ಫಾರೆಸ್ಟ್ ಒಳಗೆ ಹೋದ್ರೆ ನಿಮಗೆ ಮರ ಬಿದ್ದರೆ ಕಾಣ್ಲಿಕ್ಕೆ, ನೀವು ಸಿಟಿಯಲ್ಲಿ ನಟ್ಟ ಒಂದು ಗಿಡ ಬೀಳ್ಬೋದು, ಆದ್ರೆ ಅದು ಬೀಳುವುದಿಲ್ಲ. ಅದೊಂದು ಲಾಭ. ಓಕೆ, ಬಹುಶಃ ಇಂಥ ನಿರಂತರವಾಗಿ ಅನೇಕ ವರ್ಷಗಳಿಂದ ಈ ಒಂದು ಕಾಯಕವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ, ಹಸಿರು ಕಾಯಕ. ಆದರೆ ತಮಗೆ ಒಂದು ಹೆಚ್ಚು ಪ್ರಸಿದ್ಧಿಯನ್ನ ಪ್ರಚಾರವನ್ನ ತಂದುಕೊಟ್ಟದ್ದು ತಾವು ಗುಜರಾತ್ನ ಕಚ್ ಪ್ರದೇಶದಲ್ಲಿ ನೆಟ್ಟಿರುವಂತಹ ಸ್ಮೃತಿವನ ಏನು ನಿರ್ಮಾಣ ಆಯಿತು, ಅದು ಒಂದು ರೀತಿಯಲ್ಲಿ ಅದೊಂದು ಮತ್ತೊಂದು ಕ್ರಾಂತಿ. ಸ್ವತಃ ದೇಶದ ಪ್ರಧಾನಮಂತ್ರಿಗಳಾಗಿರುವ ನರೇಂದ್ರ ಮೋದಿಜಿಯವರು ಬಂದು ಅದನ್ನು ಉದ್ಘಾಟನೆಯನ್ನು ಕೂಡ ಮಾಡಿದ್ರು. ಆ ಒಂದು ಕನಸು ಹುಟ್ಟಿದ್ದು ಹೇಗೆ ಮತ್ತು ಅದು ಬೆಳೆದದ್ದು ಹೇಗೆ? ಅದು ಸ್ಮೃತಿವನವನ್ನ ಮಾಡಲಿಕ್ಕೆ ಸುಮಾರು 10 ವರ್ಷದಿಂದ ಮೊದಲೇ ಅದರ ಆಲೋಚನೆ ಇವರು ನರೇಂದ್ರ ಮೋದಿ ಅವರು ಆದರಣೆ ಪ್ರಧಾನಮಂತ್ರಿ, ಆವಾಗ ಅವರು ಮುಖ್ಯಮಂತ್ರಿ ಆಗಿದ್ರು. ಅವರು ಮುಖ್ಯಮಂತ್ರಿ ಆಗಿರುವ ಕಾಲದಲ್ಲಿ ಈ 2001ರ ಭೂಕಂಪ ಆಯ್ತಲ್ಲ, ಭೂಕಂಪ ಆದಾಗ ಸಾಧಾರಣ 12,888 ಜನ, 13,000ವರೆಗೆ ಜನರು ಮೃತ್ಯು ಹೋಗಿದ್ದಾರೆ ಅದರಲ್ಲಿ. ಆವಾಗ ಅವರು ತುಂಬಾ ಬೇಸರಾಗಿ ಅವರ ಹೆಸರಿನಲ್ಲಿ ಒಂದು ಸ್ಮೃತಿವನ ಮಾಡ್ತೇನೆ ಅಂತ ಅವರು ಹೇಳಿದ್ರು. ಅದಕ್ಕೋಸ್ಕರ ಅವರು ಕಚ್ ಭುಜಂಗ ಪರ್ವತವನ್ನ ಸಿಲೆಕ್ಟ್ ಮಾಡಿದ್ರು. ಕಚ್ಚಿನಲ್ಲಿ ಜಾಸ್ತಿ ಆದ ಕಾರಣ ಅವರು ಕಚ್ಚನ್ನು ಸಿಲೆಕ್ಟ್ ಮಾಡಿ ಡಿಪಾರ್ಟ್ಮೆಂಟ್ಗೆ ಹೇಳಿದ್ರು, ಇಲ್ಲಿ ಒಂದು ಅರಣ್ಯವನ್ನ ಮಾಡಿ ಒಂದು ಸ್ಮೃತಿ ಮೆಮೋರಿಯಲ್ ಮಾಡುವ ನಾವು ಅಂತೇಳಿ, ಒಂದು ಮ್ಯೂಸಿಯಂ, ಒಂದು ಸನ್ಸೆಟ್ ಪಾಯಿಂಟ್, ಸನ್ರೈಸ್ ಪಾಯಿಂಟ್ ಎಲ್ಲ ಮಾಡಿ ಒಂದು ಜನರು ಬಂದು ನೋಡುವಂತ ಒಂದು ಜಾಗ, ಆ ಮೃತಪಟ್ಟವರ ಹೆಸರು ಶಾಶ್ವತವಾಗಿ ಇಲ್ಲಿರುವ ಹಾಗೆ ನಾವಿಲ್ಲಿ ಒಂದು ಅರಣ್ಯವನ್ನು ಬೆಳೆಸುವ ಅಂತ ಹೇಳಿ ತುಂಬಾ ಪ್ರಯತ್ನ ಮಾಡಿದ್ರು. 10 ವರ್ಷಗಳಿಂದ ಗಿಡ ನೆಟ್ಟು ಅದನ್ನು ಕಾಡು ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅದಕ್ಕೆ ತುಂಬಾ ಬೇರೆ ಕಾರಣಗಳಿತ್ತು. ಒಂದು ಟೆರೈನ್ ಜಾಗ, ತುಂಬಾ ಪರ್ವತ ಪ್ರದೇಶ. ಎರಡನೇದು ಕಲ್ಲುಗಳಿಂದ ತುಂಬಿದಂತ ಪ್ರದೇಶ. ಮೂರನೇದು ನೀರಿನ ಸರಬರಾಜು ಕೊಡೋದಕ್ಕೆ ತುಂಬಾ ಕಷ್ಟ ಇದೆ. ನಾಲ್ಕನೇದು ಟೆಂಪರೇಚರ್, ಹೈ ಟೆಂಪರೇಚರ್ ಅಲ್ಲಿ ತುಂಬಾ ಹೈ ಟೆಂಪರೇಚರ್, ಲೋದಲ್ಲಿ ತುಂಬಾ ಲೋ ಟೆಂಪರೇಚರ್, ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಗಿರುವಾಗ ಅಲ್ಲಿ ಒಂದು ನೀಮ್ ಗಿಡಗಳು ಮತ್ತೆ ಕೈಬೇವು ಅಂತ ಹೇಳ್ತಲ್ಲ ಆ ಗಿಡಗಳು, ಮತ್ತೆ ಕ್ಯಾಸೋರಿನ್ ಅಂತ ಹೇಳ್ತೇವೆ, ಅದು ಸ್ವಲ್ಪ ಗಿಡಗಳು ಆಗ್ತವೆ ಅಲ್ಲಿ, ಕೇಶಿಯ ಸೀಮಿ ಅಂತ ಹೇಳ್ತೇವೆ, ಅದೆಲ್ಲ ಸ್ವಲ್ಪ ಗಿಡಗಳು ದೂರ ನಟ್ಟು ಒಂದೊಂದು ಕಾಣಿಸ್ತಾ ಇತ್ತು ಅಂತಲ್ಲದೆ ಬಾಕಿ ಅದೊಂದು ಕಾಣ್ಲಿಕ್ಕೆ ಒಂದು ಸುಂದರವಾಗಿರಲಿಲ್ಲ. ಹಾಗೆ 50 ಚೆಕ್ ಡ್ಯಾಮ್ಗಳನ್ನು ಅವರು ನಿರ್ಮಿಸಿದ್ದಾರೆ, ಆದ್ರೆ ಕಾಡು ಆಗ್ಲಿಲ್ಲ. ಮತ್ತೆ ಅವರ PM ಮೋದಿಯಿಂದ ನನ್ನ ಹೆಸರು ಬಂತು. ನಾನು ಹೀಗೆ ಡೆನ್ಸ್ ಫಾರೆಸ್ಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಿ, ಕೆಮಿಕಲ್ ಡಂಪ್ ಯಾರ್ಡ್ ಕನ್ವರ್ಟ್ ಮಾಡೋದು, ಎಲ್ಲಿಯೂ ಗಿಡ ನಡದಂತ ಪ್ರದೇಶದಲ್ಲಿ ನೆಡ್ತಾರೆ ಅಂತೆಲ್ಲ ಹೇಳಿ ಒಂದು ಪ್ರಸಿದ್ಧಿ ಆಲ್ರೆಡಿ ಇತ್ತು. ಇವರನ್ನು ಯಾಕೆ ಕರೀಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಬಂತು ಆವಾಗ. ಹಾಗೆ ಕರೆದು ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಕಚ್ಚಿಗೆ ಹೋಗಿ ಎಲ್ಲ ಸರ್ವೆ ಎಲ್ಲ ಮಾಡಿ ನಾನು ಹೇಳಿದೆ ಮಾಡ್ಬೋದು, ತುಂಬಾ ಒಳ್ಳೆ ಕಾಡು ಮಾಡ್ಬೋದು ಅಂತ ಹೇಳಿದೆ. ಯಾಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ? ಇಲ್ಲ, ಅದು ಮೊದಲು ಮಾಡಿದವರು ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಲಿ ಇದ್ರು. ಅವ್ರು ಹೇಳಿದೆ ಇಲ್ಲ, ನಾವು ತುಂಬಾ ವರ್ಷದಿಂದ ಟ್ರೈ ಮಾಡ್ತಾ ಇದ್ದೇವೆ, ಡ್ರಿಪ್ ಹಾಕಿದ್ದೇವೆ, ಅದು ಹಾಕಿದ್ದೇವೆ, ಇದು ಹಾಕಿದ್ದೇವೆ. ನಾನು ಹೇಳಿದೆ ಇಲ್ಲಿ ಡ್ರಿಪ್ ಆಗುದಿಲ್ಲ, ಇಲ್ಲಿ ಸ್ಪ್ರಿಂಕ್ಲರ್ ಆಗುತ್ತೆ, ಪರ್ವತ ಪ್ರದೇಶ, ಡ್ರಿಪ್ಪಿನ ನೀರು ಅದು ಕೆಳಗೆ ಬರ್ತದೆ ಹರಿದಿಗೆ, ಸ್ಪ್ರಿಂಕ್ಲರ್ ಆದರೆ ಅಲ್ಲಿ ಮಣ್ಣು ಮಾಯಿಶ್ಚರ್ ಆಗುತ್ತೆ. ನಾನು ಹೇಳಿದೆ ನಾನು ನನ್ನ ಹಿಡಿದಲ್ಲಿ ಮಾಡಿ ಕೊಡ್ತೇನೆ ಅಂತ ಹೇಳಿ. ಅದೇ ಕಲೆಕ್ಟರ್ ಪುನಃ ಕೇಳಿದ್ರು. ಆವಾಗ DK ಪ್ರವೀಣ್ ಅಂತ ಕಲೆಕ್ಟರ್ ಮೇಡಮ್ ಇದ್ರು. IAS ಅಧಿಕಾರಿ ಆಗಿದ್ದದ್ದು ಹರ್ಷರ್ ಪಟೇಲ್, CEO ನಮ್ಮ GSDM, ಗುಜರಾತ್ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ನಾನು ಮಾಡ್ತೇನೆ ಅಂತ ಹೇಳಿದ ಕೂಡಲೇ ಅಲ್ಲಿಂದ ಡೆಲ್ಲಿಯಿಂದ ಮತ್ತೆ ಅವರು ಹೇಳಿದ್ರು ಇಮ್ಮಿಡಿಯೇಟ್ಲಿ ಮಾಡಿಸಿ, ಇನ್ನು ತಡೆಯೋದು ಬೇಡ, ಅವರು ಮಾಡ್ತಾರೆ ಅಂತಂದ್ರೆ ಮಾಡ್ತಾರೆ, ಬಿಟ್ಟು ಬಿಡಿ ಅವರಿಗೆ. ಹಾಗೆ 2021 ಜುಲೈಯಲ್ಲಿ ಆರಂಭ ಮಾಡಿದ್ರು. ಫಸ್ಟ್ ಫೇಸಿನಲ್ಲಿ 2,23,585 ಗಿಡಗಳನ್ನು ನಟ್ಟು ಫಸ್ಟ್ ಫೇಸ್ ತಯಾರು ಮಾಡಿದ್ವಿ. ಫಸ್ಟ್ ಫೇಸ್ ತಯಾರು ಮಾಡಿ ಸ್ಪ್ರಿಂಕ್ಲರ್ ಎಲ್ಲ ಹಾಕಿ ನೀರೆಲ್ಲ ಕೊಟ್ಟು 1 ವರ್ಷ ಆಗುವ 2022ರಲ್ಲಿ ಸಾಧಾರಣ 16 ಫೀಟ್ ಹೈಟ್ ಫಾರೆಸ್ಟ್ ಆಗಿದೆ. ಆವಾಗ ಮೋದಿಜಿಯವರು ಅದನ್ನು ನೀನು ಉದ್ಘಾಟನೆ ಮಾಡಬೇಕು ಅಂತ ಹೇಳೋದು ತುಂಬ ಆಸೆ ಅವರಿಗೆ.
ಅವರ ಕನಸಿನ ಕಾಡು. ಯಾಕಂತ ಹೇಳಿದ್ರೆ ಅವರು ಈ ಮೃತಪಟ್ಟವರ ಹೆಸರಿನಲ್ಲಿ ನನಗೊಂದು ಕಾಡು ಮಾಡಬೇಕು ಅಂತ ಅದು ಅವರ ಚಿಂತನೆ ಆಗಿದೆ. ನಮ್ಮ ಚಿಂತನೆ ಅಲ್ಲ, ಅವರ ಚಿಂತನೆ ಆಗಿದೆ. ಆ ಚಿಂತನೆಯ ಕಾಡು ಸೃಷ್ಟಿಯಾದಾಗ ಅದನ್ನು ಉದ್ಘಾಟನೆ ಮಾಡುವುದು ಒಂದು ಸಂತೋಷದ ವಿಷಯ ಅವರಿಗೆ. ಹಾಗೆ ಅವರು ಸ್ವತಃ ಬಂದು ಅದನ್ನು ಉದ್ಘಾಟನೆ ಮಾಡಿ ಈ ಕಾರ್ನಲ್ಲಿ ಒಳಗೆಲ್ಲ ಹೋಗಿ ನೋಡಿ ಚೆಕ್ ಡ್ಯಾಮ್ಗಳನ್ನೆಲ್ಲ ನೋಡಿ ತುಂಬ ಪ್ರಶಂಸೆ ಪಟ್ಟು ಇನ್ನು ಉಳಿದ ಜಾಗವನ್ನು ಸುಂದರವಾದಂಥ ಕಾಡು ಮಾಡಬೇಕು ಅಂತ ಜನರಿಗೆ ಸಂದೇಶ ಕೊಟ್ಟು ಆಮೇಲೆ ಹೋಗಿದ್ದಾರೆ ಅವರು. ಆಮೇಲೆ ಅದನ್ನು ಕಂಟಿನ್ಯೂ ಮಾಡಿ ಈಗ 5,75,000 ಗಿಡಗಳು ನಟ್ಟಾಗಿದೆ. ಇನ್ನೊಂದು 5 ಲಕ್ಷ ಗಿಡ ನಡಲಿಕ್ಕೆ ಇದೆ ಫಸ್ಟ್ ಫೇಸ್ನಲ್ಲಿ. ಸೆಕೆಂಡ್ ಫೇಸ್ನಲ್ಲಿ ಪುನಃ 12 ಲಕ್ಷ ಗಿಡಗಳು ನಡುವಂತ ಯೋಜನೆ ಹಾಕ್ತಾ ಇದ್ದಾರೆ. ಆ ಬಳಿಕದ ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ನಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ ಅಲ್ವಾ? ಹೌದೌದು, ಮನ್ ಕಿ ಬಾತ್ ಸುಧಾರಣ ಒಂದು 4 ಪೇಜಿನಲ್ಲಿ ಅವರು ಸ್ಟೋರಿಗಳನ್ನೆಲ್ಲ ಬರೆದಿದ್ದಾರೆ. ನಾನು ಹೇಗೆ ಕಾಡನ್ನು ಸೃಷ್ಟಿಸಿದ್ದೇನೆ, ಸ್ಮೃತಿವನ್ನು ಹೇಗೆ ಮಾಡಿದ್ದೇನೆ. ಹಲವಾರು ಮ್ಯಾಗಝಿನ್ಗಳಲ್ಲಿ, ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಜನರು ವಿಡಿಯೋ ಮಾಡುವವರು, ಯೂಟ್ಯೂಬ್ನವರು ಬಂದು ಅಲ್ಲಿ ಇವಾಗ ಕಾಡಿನಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ತುಂಬ ಸಂತೋಷದ ವಿಷಯ. ಒಂದು ಗ್ರಾಮ ಪ್ರದೇಶದಿಂದ ಹೋದಂತಹ ನನಗೆ ಅಂತ ಒಂದು ಅವಕಾಶ ಸಿಕ್ಕಿದ್ದು, ಹಾಗೂ ಎಲ್ಲಿ ಯಾವ ಪ್ರದೇಶದಲ್ಲಿಯೂ ಕಾಡು ಮಾಡಬಹುದು ಅಂತ ಹೇಳುವಂಥದ್ದನ್ನು ಮಾಡಿ ತೋರಿಸುವುದಕ್ಕಾಗಿ ಒಂದು ಅವಕಾಶ ಸಿಕ್ಕಿದ್ದು. ಅದರ ಮೇಲೆ ಒಂದು ನಾಗದೇವರ ದೇವಸ್ಥಾನವೂ ಇದೆ. ಹಾಗೆ ಇದಕ್ಕೆ ಭುಜಂಗ ಪರ್ವತ ಅಂತ ಹೇಳುವಂಥದ್ದು. ಓಕೆ, ಬಹುಶಃ ತಮ್ಮ ಈ ಒಂದು ಕೆಲಸಕ್ಕೆ ಯಾರು ಮಾಡದಂತಹ ಕೆಲಸದ ಕಾರಣದಿಂದ ಅನೇಕ ಮುಖ್ಯಮಂತ್ರಿಗಳ ಒಡನಾಟ ಇದೆ, ಭೇಟಿ ನೀಡಿದ್ದಾರೆ, ಮಂತ್ರಿಗಳು ಬಂದಿದ್ದಾರೆ, IAS IPS ಆಫೀಸರ್ಗಳು ಬಂದಿದ್ದಾರೆ, ಹೀಗೆ ದೊಡ್ಡ ಪಟ್ಟಿಯೇ ಇದೆ. ಆದರೆ ಬಹುಶಃ 2 ಭೇಟಿಯನ್ನು ನೀವು ನಮ್ಮ ವೀಕ್ಷಕರಿಗಾಗಿ ಅದನ್ನು, ಒಂದು ಪ್ರಧಾನಮಂತ್ರಿಯವರ ಭೇಟಿ, ಮತ್ತೊಂದು ಇತ್ತೀಚೆಗೆ ದೇಶದ ರಾಷ್ಟ್ರಪತಿಗಳ ಭೇಟಿ, ಆ 2 ಭೇಟಿಯ ಸಂದರ್ಭದ ಕ್ಷಣಗಳು ಹೇಗಿತ್ತು ಅಂತ ದಯವಿಟ್ಟು ವಿವರಿಸಿ ಸರ್. ಪ್ರಧಾನಮಂತ್ರಿಗಳು ಭೇಟಿ ಮಾಡಿದಾಗ ರುದ್ರಾಕ್ಷಿಯ ಗಿಡವನ್ನು ನಟ್ಟು ಸುಂದರವಾದ ಒಂದು ಕನಸು, ಅವರ ಕನಸಿನ ಗಿಡ ನನಗೂ ಒಂದು ಸಂತೋಷದ ವಿಷಯವಾಗಿತ್ತು. ದೇಶದ ಅತ್ಯುತ್ತಮ ಪ್ರಧಾನಿಯವರ ಕೈಯಿಂದ ನಾನು ಜೊತೆಗೆ ಸೇರಿಕೊಂಡು ಒಂದು ಗಿಡ, ರುದ್ರಾಕ್ಷಿ ಗಿಡವನ್ನು ಅಲ್ಲಿ ನಡುವುದು. ಆ ಗಿಡ ನಟ್ಟಾಗ ಸ್ವಲ್ಪ ಒಂದು ಮಳೆ ಬರುವಂಥ ಒಂದು ಸನ್ನಿವೇಶ, ಪ್ರಾಕೃತಿಕ ಸನ್ನಿವೇಶ ಅಂತ ಹೇಳ್ಬೋದು. ಅದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಆಮೇಲೆ ಅದು ಅವರು ಪ್ರಶಂಸೆ ಮಾಡಿದಾಗ ನನಗೂ ತುಂಬ ಹೆಮ್ಮೆ ಬಂದಿದೆ. ಯಾಕೆಂತ ಹೇಳಿದ್ರೆ ಒಂದು ಗ್ರಾಮ ಪ್ರದೇಶದಿಂದ ಬಂದವನು ಯಾವತ್ತೂ ಒಂದು ಕಾಡು ಮಾಡುವ ಕೆಲಸದಲ್ಲಿ ಇದ್ದವನಲ್ಲ. ಕಾಡು ಅಂತ ಹೇಳುವಂತ ಒಂದು ಅರಣ್ಯದ ಅಧಿಕಾರಿಗಳ ಜೊತೆಗೆ ಕೆಲಸ ಮಾಡ್ತಾ ಇದ್ದವರ ಅವರು ಅರಣ್ಯದ ಕೆಲಸ ಮಾಡ್ತಾರೆ. ನಾವು ಅದನ್ನು ಮಾಡಿದವರಲ್ಲ. ಒಂದು ಇಂಡಸ್ಟ್ರಿಯಿಂದ ಕನ್ವರ್ಟ್ ಆಗಿ ಕೆಲಸ ಮಾಡ್ತಾ ಇದ್ದವ, ಇಂಡಸ್ಟ್ರಿಯಲಿಸ್ಟ್ ಆದ, ಇಂಡಸ್ಟ್ರಿಯಿಂದ ಕನ್ವರ್ಟ್ ಆಗಿ ಪುನಃ ಕಾಡನ್ನು ಬೆಳೆಸುವಂತ ಹವ್ಯಾಸವನ್ನು ಬೆಳೆಸಿಕೊಂಡು ಅದು ಕಚ್ಚಿನಂತ ಸ್ಮೃತಿ ವನವನ್ನು ನಿರ್ಮಿಸುವಂತ ಕೆಲಸ ಅಂತ ಹೇಳಿದ್ರೆ, ನಾನು ಜೀವಿತವಾಗಿರುವಾಗಲೂ, ನಾನು ಇಲ್ಲದೆ ನನ್ನ ಈ ಶರೀರ ಇಲ್ಲದ ಕಾಲದಲ್ಲೂ ಜನರು ಹೋಗಿ ಅನುಭವಿಸುವಂತ ಕಾಡು, ಅದು ಪ್ರಾಕೃತಿಕವಾಗಿ ಅಲ್ಲಿ ಶಾಶ್ವತವಾಗಿ ಯಾವತ್ತೂ ಇರ್ತದೆ. ಅಂಥದ್ದನ್ನು ನಿರ್ಮಿಸುವಂತ ಅನುಭವವನ್ನು ಅವರ ಜೊತೆಗೆ ಸೇರಿಕೊಂಡು ಶೇರ್ ಮಾಡುವಂಥದ್ದು ತುಂಬಾ ಸಂತೋಷದ ಸಂಗತಿ. ಜೊತೆಗೆ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಯಾದಂಥ ದ್ರೌಪದಿ ಮುರ್ಮು ಅವರು ಇತ್ತೀಚೆಗೆ ಭೇಟಿ ನೀಡಿ, ಅವರು ಭೇಟಿ ನೀಡಿದಾಗ ಅವರಿಗೆ ಅದೇ ಕಾಡಿನಲ್ಲಿ ಬೆಳೆದಂತ ಹೂಗಳನ್ನ ಒಂದು ಬೊಕ್ಕೆಯಲ್ಲಿ ಇಟ್ಟುಕೊಂಡು ತಂದು ಕೊಡುವಂತ ಅನುಭವ, ಅದು ಬೇರೆಯೇ ಅನುಭವ ಆಗಿತ್ತು, ಅಂಗಡಿಯಿಂದ ತಂದದ್ದಲ್ಲ. ಮಾತ್ರ ಅಲ್ಲದೆ ಅವರಿಗೆ ಅದೇ ಕಾಡಿನಲ್ಲಿ ಬೆಳೆದಂತ ಫಲಗಳು, ಅದನ್ನು ಒಂದು ಬುಟ್ಟಿಯಲ್ಲಿ ಹಾಕಿ ಅವರಿಗೆ ಟೇಬಲ್ ಮೇಲೆ ಇಟ್ಟು ನಾವು ಹೇಳಿದ್ದೇವೆ, ಇದೆಲ್ಲ ಇದೇ ಕಾಡಿನಲ್ಲಿ ಬೆಳೆದಂತ ಫಲಗಳು ಅಂತ, ಎಲ್ಲಿಂದ ಅಂಗಡಿಯಿಂದ ತರಲಿಲ್ಲ ಅಂತ. ಅದೊಂದು ಬೇರೆ ಅನುಭವ ಆಗುತ್ತೆ. ಅವರಿಗೆ ತುಂಬಾ ಸಂತೋಷ ಆಗಿದೆ. ಒಂದು ಮ್ಯೂಸಿಯಂ, ಏಷ್ಯಾದ ಲಾರ್ಜೆಸ್ಟ್ ಡಿಜಿಟಲ್ ಮ್ಯೂಸಿಯಂ ಇದೆ. ಸಾಧಾರಣ 2.5 ಗಂಟೆ ಆ ಮ್ಯೂಸಿಯಂ ನೋಡ್ಲಿಕ್ಕೆ ಬೇಕಾಗ್ತದೆ. ಟೆಂಪರೇಚರ್ ಕಾಡಿನೊಳಗೆ ಸಾಧಾರಣ ನಿಮ್ಗೆ 8 ರಿಂದ 10 ಡಿಗ್ರಿ ಡೌನ್ ಇದೆ. 50 ಚೆಕ್ ಡ್ಯಾಮ್ಗಳಲ್ಲಿ ಇವತ್ತು 22 ಚೆಕ್ ಡ್ಯಾಮಿನಲ್ಲಿ ನೀರು ಇದೆ. ಅದರಲ್ಲಿ 3 ಚೆಕ್ ಡ್ಯಾಮಿನಲ್ಲಿ ಸಾವಿರಾರು ಮೀನುಗಳಿವೆ, ನ್ಯಾಚುರಲ್, ಯಾರು ತಂದು ಹಾಕಿದ್ದಲ್ಲ. ಹಾಗಿರುವಾಗ ಇದೆಲ್ಲ ಅನುಭವಗಳು ಈ 2 ದೇಶದ ದೊಡ್ಡ ಪ್ರತಿನಿಧಿ ಅಂತ ಹೇಳ್ಬೋದು, ಅವರ ಜೊತೆಗೆ ಹಂಚಿಕೊಳ್ಳುವಂಥದ್ದು ಲಾಭ ನನಗೆ ಸಿಕ್ಕಿದೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ, ಆ ಕಾಡನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಅಲ್ಲಿ ಒಬ್ಬರು ಅಧಿಪತಿ ಬೇಕಾಗ್ತದೆ ಕಂಟಿನ್ಯೂಸ್ ಆಗಿ. ಅವರು ನಮ್ಮ ಸುಳ್ಯದವರೇ, ಜಯಕೃಷ್ಣ ಅಂತ ಹೇಳುವಂತವರೇ ಅದರಲ್ಲಿ ಇದ್ದ ಕಾರಣ. ಮಾತ್ರ ಅಲ್ಲ, ಅವರು ಮೊದಲು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸೇವೆ ಕೊಟ್ಟವರು. ಹಾಗಿರುವಾಗ ಅಲ್ಲಿ ಇರುವುದು ಭುಜಂಗ ಪರ್ವತದಲ್ಲಿ ಭುಜಂಗ ರಾಜ ನಾಗದೇವರು, ಅರ್ಥ ಆಯ್ತಲ್ಲ. ಆ ನಾಗದೇವರು ಇರುವಂತ ಸ್ಥಳದಲ್ಲಿ ಪ್ರಾಕೃತಿಕವಾಗಿ ಅದನ್ನು ನೋಡಿಕೊಳ್ಳುವಂತ ಕೆಲಸವು ಈ ಅವರಿಗೆ ಸಿಕ್ಕಿದೆ. ಹಾಗಿರುವಾಗ ನೋಡಿ, ಇದಕ್ಕೆ ಹೇಳುದು ಪ್ರಕೃತಿ ಅಂತ ಹೇಳಿ. ನಾವು ಆ ವಿಷಯವನ್ನು ನಾನು ಮಾತನಾಡುವಾಗ ಮಾವಿನ ಎಲೆ ಮೇಲಿನಿಂದ ಬಂದು ಬಿದ್ದದು. ಹಾಗಿರುವಾಗ ದೈವಾನುಗ್ರಹ ಸಂಪೂರ್ಣ ಅಲ್ಲಿ ನಾವು ಪ್ರಾಕೃತಿಕವಾಗಿ ಕೊಟ್ಟಿದ್ದೇವೆ ಹೇಳುವಂಥದ್ದು ಪ್ರಕೃತಿ ಹೇಳ್ತಾ ಉಂಟು. ಅದಕ್ಕೆ ಸೇರಿ ಅವರು ಜಯಕೃಷ್ಣ ಅವರು ತುಂಬಾ ಬೆಳಿಗ್ಗೆ, ಅಂದ್ರೆ ಅಲ್ಲಿ ನೀರು ಕೊಡೋದು ತುಂಬಾ ಕಷ್ಟ, ಅಷ್ಟು ಈಸಿ ಅಲ್ಲ. ಅವರು ಬೆಳಿಗ್ಗೆ 4-5 ಗಂಟೆಗೆ ಹೇಳ್ಬೇಕು, ಎಲ್ಲ ನೀರು ಕೊಡುವವರನ್ನ ಮೇಲ್ವಿಚಾರಣೆ ಮಾಡ್ಬೇಕು, ಅದನ್ನು ಚೆನ್ನಾಗಿ ಪಾಲಿಸಿ ಪೋಷಿಸಿ ಒಂದು ಕಾಡನ್ನಾಗಿ ಪರಿವರ್ತಿಸಬೇಕು. ನಡುವಾಗ ನಾನಿದ್ದೇನೆ, ಆವಾಗ ನಾನು ಹೋಗ್ತೇನೆ. ಆದ್ರೆ ದಿನನಿತ್ಯ ತಾಯಿಯಾಗಿ ಹಾಲು ಕೊಡೋದಕ್ಕೆ ಅಲ್ಲಿ ಇರೋದು ಜಯಕೃಷ್ಣ. ಅವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಓಕೆ,
ಸರ್, ಆರಂಭದಲ್ಲೇ ನಾವು ಉಲ್ಲೇಖ ಆಯಿತು, PUC ಫೈಲ್ ಅನುತ್ತೀರ್ಣ ವಿದ್ಯಾರ್ಥಿ ತಾವು. ಆದರೆ ಎಷ್ಟೋ ದಶಕದ ಬಳಿಕ ನಾಸಾ ವಿಜ್ಞಾನಿಗಳಿಗಾಗಿ ಒಂದು ಉಪನ್ಯಾಸ ಕೊಡುವಂತಹ ಒಂದು ಅವಕಾಶ ಪ್ರಾಪ್ತ ಆಗ್ತದೆ ತೀರಾ ಇತ್ತೀಚೆಗೆ. ಇದರ ಅನುಭವ ಹೇಳಿ. ಹೌದು, ಅದು ಟ್ರೀಸ್ ಅಕ್ರಾಸ್ ದ ಗ್ಲೋಬ್ ಅಂತ ಒಂದು ಸಬ್ಜೆಕ್ಟ್ ಅಲ್ಲಿ ನಾಸಾದವರು ಒಂದು ಕಾನ್ಫರೆನ್ಸ್ ಅನ್ನ 2023 ಮಾಡ್ಲಿಕ್ಕಿತ್ತು ಅವರಿಗೆ. ಆವಾಗ ಅವರು ಹಲವಾರು ದೇಶದಿಂದ ಬೇರೆ ಬೇರೆ ಈ ಪ್ರಕೃತಿಯಲ್ಲಿರುವಂತ ಜ್ಞಾನದವರನ್ನ ಸೆಲೆಕ್ಟ್, ಅದರಲ್ಲಿ ಅವರು ಮ್ಯಾಕ್ಸಿಮಮ್ ಸೆಲೆಕ್ಟ್ ಮಾಡಿರುವುದೆಲ್ಲ ಸೈಂಟಿಸ್ಟ್, ವಿಜ್ಞಾನಿಗಳು ಅಥವಾ PhD ಮಾಡಿದವರು, ಡಾಕ್ಟರೇಟ್ ಮಾಡಿದವರನ್ನೇ ಸೆಲೆಕ್ಟ್ ಮಾಡಿ. ಆದ್ರೆ ಭಾರತದಿಂದ ಯಾರನ್ನು ಸೆಲೆಕ್ಟ್ ಮಾಡೋದು ಅಂತ ಹೇಳುವಾಗ ಸ್ಮೃತಿವನದ ಹೆಸರು ಬಂತು. ಕಾಡೇ ಮಾಡ್ಲಿಕ್ಕಾಗದಂತ ರಣ ಪ್ರದೇಶದಲ್ಲಿ, ಒಣ ಪ್ರದೇಶದಲ್ಲಿ ಒಂದು ಕಾಡು ಮಾಡಿದಂತ ವ್ಯಕ್ತಿ ಆಗಿರುವಾಗ ಅದು ಕಾಡು ಹೇಗಿರ್ಬೇಕು ಅಂತ ಹೇಳಿ ನೋಡ್ಲಿಕ್ಕೆ ಎಕ್ಸ್ ವರ್ಲ್ಡ್ ಬ್ಯಾಂಕ್ ಎಂಪ್ಲಾಯಿ ಮತ್ತು ನಾಸಾದ ಸೈಂಟಿಸ್ಟ್ ನ ಜೊತೆ ಕನೆಕ್ಟ್ ಆಗಿರುವಂತ ಇಮ್ಯಾನ್ಯುಯಲ್ ಡಿಸಿಲ್ವಾ ಅವರು ಬಂದು ನಾನು ಮಾಡಿದಂತ ಕಡಲು ತೀರದ ಕಾಡು ಮತ್ತೆ ಸ್ಮೃತಿವನ ಅದನ್ನೆಲ್ಲ ಸ್ವಂತ ಬಂದು ಅವರು ನೋಡಿ ಅವರಿಗೆ ರಿಪೋರ್ಟಿಂಗ್ ಕೊಟ್ಟರು. ನಿಜವಾಗಿ ಇವರ ಜ್ಞಾನವನ್ನ ನಮ್ಮ ನಾಸಕ್ಕೆ ಈ ಕಾನ್ಫರೆನ್ಸ್ಗೆ ಆ್ಯಡ್ ಮಾಡಬೇಕಾದಂತ ಅವಶ್ಯಕತೆ ಇದೆ ಅಂತ. ಮತ್ತೆ ಆಫಿಷಿಯಲಿ ನನಗೆ ಮೇಲ್ ಎಲ್ಲ ಕಳಿಸಿ ನವೆಂಬರ್ 5ಕ್ಕೆ ಅವರು ಕಾನ್ಫರೆನ್ಸ್ ಅನ್ನು ಅರೇಂಜ್ ಮಾಡಿದ್ರು. ಆ ಕಾನ್ಫರೆನ್ಸ್ ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ, ಆವಾಗ ಒಂದೇ ಕಡೆಯಲ್ಲಿ ಕೂತ್ಕೊಂಡಿರ್ಲಿಲ್ಲ, ಎಲ್ಲ ಬೇರೆ ಬೇರೆ ಕಡೆಗಳಿಂದ. ನನಗೆ ಅದರಲ್ಲಿ ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ 12ನೇ ಕ್ಲಾಸ್ ಫೇಲ್ ಒಬ್ಬ ಗ್ರಾಮ ಪ್ರದೇಶದ ವ್ಯಕ್ತಿಯನ್ನು ಎಷ್ಟೋ ವಿಜ್ಞಾನಿಗಳ ಜೊತೆ ಇರುವಂತ ಕಾನ್ಫರೆನ್ಸ್ನಲ್ಲಿ ಪ್ರಾಕೃತಿಕ ಜ್ಞಾನ ಇರುವ ಕಾರಣ ಅವರು ಭಾರತದಿಂದ ಇವರನ್ನೊಬ್ಬರನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಕಾನ್ಫರೆನ್ಸ್ ಮಾಡಿರುವುದು ನನಗೆ ಮಾತ್ರ ಅಲ್ಲ, ನಮ್ಮ ಭಾರತ ದೇಶಕ್ಕೆ, ಭಾರತ ದೇಶದ ಜನತೆಗೆ ಹಿರಿಮೆಯ ಗರಿಮೆಯ ಸಮಯ ಅಂತ ಹೇಳಬಹುದು. ಅದರಲ್ಲಿ 2 ಗಂಟೆ ಕಾನ್ಫರೆನ್ಸ್ ನಲ್ಲಿ ಚೆನ್ನಾಗಿ ಪ್ರಕೃತಿಯ ಬಗ್ಗೆ ಹೇಳಿದ್ದೇನೆ. ತುಂಬಾ ಸಂತೋಷದ ಅನುಭವ. ಖಂಡಿತ ಖಂಡಿತ. ಬಹುಶಃ ಅದರ ಜೊತೆಗೆ ಇನ್ನೊಂದು ಇದಕ್ಕೆ ಸೇರಿಸುವುದಾದ್ರೆ, ತೀರಾ ಇತ್ತೀಚೆಗೆ ಆನಂದ್ ಮಹೀಂದ್ರ ಮಾಡಿರುವಂತಹ ಟ್ವೀಟ್, ಅದು ಕೂಡ ಕ್ಷಣ ಮಾತ್ರದಲ್ಲಿ ಕೋಟಿ ಜನರನ್ನ ತಲುಪಿದಂತಹ ತಮ್ಮ ಕೆಲಸವನ್ನ ತಮ್ಮಂತ ಒಬ್ಬ ಮೌನ ಸಾಧಕ ಮೌನವಾಗಿ ಇಂಥ ಒಂದು ಸಾಧಿಸ್ತಾ ಇದ್ದಾರೆ ಎನ್ನುವಂಥದ್ದು ಅವರಿಗೆ ಒಂದು ಅಚ್ಚರಿ ಆಯ್ತು ಅಲ್ವಾ? ಅದರ ಅನುಭವಗಳು ಸರ್. ಅದು ಏನಾಯ್ತು ಅಂತ ಹೇಳಿದ್ರೆ, ಆನಂದ್ ಮಹೀಂದ್ರ ಅವರು ಟ್ವೀಟ್ ಮಾಡಿರುವಂತದ್ದು ನನಗೆ ಮೊದಲು ಗೊತ್ತಿರಲಿಲ್ಲ. ಅವರು ಟ್ವೀಟ್ ಮಾಡಿದ ಮೇಲೆ ಸರ್, ಒಂದು ಮಧ್ಯಾಹ್ನದ ಸಮಯ ಯಾರೋ ಒಬ್ರು ನನಗೆ ಕಳಿಸಿದ್ರು. ಅದನ್ನ ಅವರು ಕಳಿಸಿ ನನಗೆ ಹೇಳಿದ್ರು, ಸರ್ ನಿಮ್ಮ ಬಗ್ಗೆ ಆನಂದ್ ಮಹೀಂದ್ರ ಅವರು ಟ್ವೀಟ್ ಮಾಡಿದ್ದಾರೆ, ನಿಮ್ಮ ಹೆಸರನ್ನು ಬರೆದಿದ್ದಾರೆ, ಮತ್ತೆ ನಿಮ್ಮ ವಿಡಿಯೋವನ್ನು ಹಾಕಿದ್ದಾರೆ ಟ್ವಿಟರ್ ಎಕ್ಸ್ ನಲ್ಲಿ ಅಂತ. ನಾನು ನೋಡಿದಾಗ ನಾನು ಅವರೇನೋ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ನೋಡುವಾಗ ಕರೆಕ್ಟ್. ಮತ್ತೆ ಮಧ್ಯಾಹ್ನದ ನಂತರ ತುಂಬಾ ಜನ ಕಾಲ್ ಮಾಡ್ಲಿಕ್ಕೆ ಶುರು ಮಾಡಿ, ತುಂಬಾ ಜನ ಮೆಸೇಜ್ ಆಗ್ತಾರೆ, ವಾಟ್ಸಪ್ ಅಲ್ಲಿ ಆಗ್ತಾ ಇದ್ದಾರೆ. ಸಾಯಂಕಾಲ ರಾತ್ರಿ ಆಗೋಗ ತುಂಬಾ ಜನ, ಸರ್ ಆನಂದ್ ಮಹೀಂದ್ರ ಅವರು ನಿಮ್ಮನ್ನ ಪ್ರಶಂಸೆ ಮಾಡಿದ್ದಾರೆ ಅಂತ. ತುಂಬಾ ದೊಡ್ಡ ವಿಷಯ ಅದು. ಪ್ರಶಂಸೆ ಮಾಡಿರುವಂತಹ ಲೈನು ಅದು ತುಂಬಾ ಅತ್ಯುತ್ತಮವಾಗಿತ್ತು. US ಇದು ನಮ್ಮ ನೇಚರ್ ಕನ್ಸರ್ವೇಷನ್ ನಲ್ಲಿ ಎನ್ವೈರನ್ಮೆಂಟಿಗೋಸ್ಕರ ಸಸ್ಟೈನೇಬಿಲಿಟಿಯನ್ನ ಕೆಳಗಿಟ್ಟುಕೊಂಡು ಟ್ಯಾರಿಫ್ ಹೈಕ್ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇರುವ ಸಮಯದಲ್ಲಿ ಭಾರತದಲ್ಲಿ ಒಬ್ಬ ಸುಮ್ಮನೆ ಆಗಿ ಚುಪ್ಚಾಪ್ ಆಗಿ ಅಡಗಿಕೊಂಡು ದೊಡ್ಡ ದೊಡ್ಡ ಕಾಡುಗಳನ್ನ ಬೆಳೆಸಿ ದೇಶಕ್ಕೆ ಹೀರೋ ಆಗಿದ್ದಾನೆ. ನಿಜವಾಗಿ ನಮ್ಮ ದೇಶದ ಹೀರೋ ಇವನೇ ಅಂತ ಹೇಳಿ ಇಂಥವ್ರು ಇದ್ದಾರಲ್ಲ ಅಂತ ನನ್ನ ಹೆಸರು ಬರೆದು ಹಾಕಿದ್ದಾರೆ. ಮತ್ತೆ ಮಿಯಾವಾಕಿ ಅರಣ್ಯದ ಬಗ್ಗೆ ನನಗೆ ಜ್ಞಾನ ಇದೆ, ಆದರೆ ಇಂಥ ಅರಣ್ಯ ಇಷ್ಟು ದೊಡ್ಡದನ್ನು ಬೆಳೆಸುವವರು ಭಾರತದಲ್ಲಿ ಇದ್ದಾರೆ ಅಂತ ಹಾಕಿದ್ದಾರೆ. ತುಂಬಾ ಹೆಮ್ಮೆಯ ವಿಷಯ. ನೋಡಿ, ಆನಂದ್ ಮಹೀಂದ್ರ ಒಂದು ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ಅವರು ಬರೆಯುವಾಗ ಅದನ್ನು ಕೋಟಿ ಜನ ನೋಡ್ತಾರೆ. ಅವರು ಹಾಗೆ ಇದ್ದದನ್ನೆಲ್ಲ ಏನೆಲ್ಲ ಹೆಕ್ಕಿಕೊಂಡು ಬರೆಯುವುದಿಲ್ಲ. ಹಾಗಿರುವಾಗ ಅದು ನಮ್ಮ ಈ ಸುಳ್ಯ ತಾಲೂಕಿಗೆ ಮತ್ತು ಜಾಲ್ಸೂರು ಗ್ರಾಮಕ್ಕೆ ಸಲ್ಲುವಂತ ದೊಡ್ಡ ಒಂದು ಹೆಮ್ಮೆ. ಓಕೆ ಸರ್, ಆರ್ಕೆ ಸರ್, ಬಹುಶಃ ತಮ್ಮ ಸಂಕಲ್ಪ ಶಕ್ತಿ ದೊಡ್ಡದಿದೆ, ಅನೇಕ ಅದು ಈಡೇರಿದೆ, ಸಾಕಾರಗೊಂಡಿದೆ. ಏನು ಗುರಿ ಇದೆ ಇನ್ನು ಮುಂದೆ ನಿಮ್ಮಲ್ಲಿ? ನೋಡಿ, ಮುಂದೆ ಏನು ಗುರಿ ಅಂತ ಹೇಳಿದ್ರೆ, ನನ್ನ ಮುಂದಿನ ಗುರಿ ಏನಂತ ಹೇಳಿದ್ರೆ, ಬರುವಂತ ಭವಿಷ್ಯದವರು, ಇನ್ನು ಮುಂದಿನ ಭವಿಷ್ಯ, ಫ್ಯೂಚರ್ ಆಫ್ ದಿಸ್ ಪ್ಲಾನೆಟ್ ಅಂತ ಹೇಳಿದ್ರೆ ಸಣ್ಣ ಮಕ್ಕಳು. ಈ ದೇಶದ ಮಾತ್ರ ಅಲ್ಲ, ವಿಶ್ವದ ಎಲ್ಲ ಸಣ್ಣ ಮಕ್ಕಳಿಗೆ ಪ್ರಕೃತಿಯ ಬಗ್ಗೆ ಒಳ್ಳೆ ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಮೈ ಪ್ಲಾನೆಟ್ ಮೈ ಪ್ರೈಡ್ ಅಂತ ಹೇಳುವಂತ ಸಬ್ಜೆಕ್ಟಿನಲ್ಲಿ ಮಕ್ಕಳಿಗೆ ಸಂದೇಶವನ್ನು ಕೊಡ್ತಾ ಇದ್ದೇನೆ. ಇಷ್ಟು ಮಾತ್ರ ಅಲ್ಲ, ಜಲವನ್ನು ಸಂರಕ್ಷಿಸಬೇಕು, ಭೂಮಿಯನ್ನು ಸಂರಕ್ಷಿಸಬೇಕು, ಗಾಳಿಯನ್ನು ಸಂರಕ್ಷಿಸಬೇಕು ಅಂತ ಆದ್ರೆ ಕೇವಲ ಗಿಡ ನೆಡುವುದು, ಕಾಡು ಮಾಡುವುದು ಮಾತ್ರ ಅಲ್ಲ. ಯೂಸ್ ಅಂಡ್ ಥ್ರೋ ನಾವು ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕು. ಪ್ಲಾಸ್ಟಿಕ್ ಸ್ಟಾಪ್ ಮಾಡಬೇಕು, ಪರಿಸರವನ್ನು ಸಂರಕ್ಷಿಸಬೇಕು. ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ನಾವು ಕೆಮಿಕಲ್ ಯೂಸ್ ಮಾಡೋದನ್ನ, ಫಾರ್ಮಿಂಗ್ ಸೆಕ್ಟರ್ನಲ್ಲಿ ಕೆಮಿಕಲ್ ಯೂಸ್ ಮಾಡೋದನ್ನ ಕಂಪ್ಲೀಟ್ಲಿ ನಿಲ್ಲಿಸಬೇಕು. ಖಾಲಿ ಗಿಡ ನೆಡುವುದು ಅಥವಾ ಖಾಲಿ ಮರ ಕಡ್ದಿದೆ ಅಂತ ಹೇಳಿ ಪ್ರಕೃತಿ ಹಾಳಾಗುವುದಲ್ಲ.
ಪ್ರಕೃತಿ ಹಾಳಾಗೋದು ಈ ವಿಷಪೂರಿತವಾದಂಥ ಕೀಟನಾಶಕಗಳಿಂದ ತುಂಬ ಜಾಸ್ತಿ. ಹಾಗಿರುವಾಗ ಅದನ್ನೆಲ್ಲ ನಿಲ್ಲಿಸುವಂಥ ಒಂದು ಸಂದೇಶವನ್ನು ಇನ್ನು ಭವಿಷ್ಯಕ್ಕೆ ಕೊಡಬೇಕು. ಆದಷ್ಟು ಗಿಡ ಇಲ್ಲದಲ್ಲಿ, ಕಾಡಿಲ್ಲದಲ್ಲಿ ಜೀವನ ಪರ್ಯಂತ ಕಾಡನ್ನು ಸೃಷ್ಟಿಸುವ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಮನಸ್ಸು, ಕನಸು ಇದೆ. ಜೊತೆಗೆ ಸಣ್ಣ ಮಕ್ಕಳನ್ನು ಪ್ರೇರಣೆ ಕೊಟ್ಟು ಅವರೂ ಪ್ರಕೃತಿಯ ಚಿಂತನೆ ಆಗಬೇಕು ಅಂತ ಹೇಳುವಂಥದ್ದನ್ನು ಅವರಿಗೆ ಕಲಿಸುವಂಥ ಆ ಒಂದು ಪಾಠದ ವ್ಯವಸ್ಥೆಯನ್ನು ಇಡಬೇಕು ಅಂತ ಹೇಳುವಂಥ ಒಂದು ಕನಸು ಮಾತ್ರ ಇದೆ ಅಂತಲ್ಲದೆ ಬೇರೆ ನಾನೇನು ದೊಡ್ಡ ಜನ ಆಗಬೇಕು ಅಂತ ಹೇಳುವಂಥ ಕನಸಲ್ಲ. ನನಗೆ ಈ ಶರೀರ ಕೊಟ್ಟದ್ರಲ್ಲಿ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳಿದ ಹಾಗೆ ಈ ಶರೀರ ಪರೋಪಕಾರಕ್ಕೋಸ್ಕರ ಇರಬೇಕು. ಅದರಲ್ಲಿ ಪ್ರಕೃತಿಯ ಸಂರಕ್ಷಣೆಗೋಸ್ಕರ ಇರಲಿ, ಪ್ರಕೃತಿಯಲ್ಲಿರುವಂಥ ಜೀವರಾಶಿಗಳಿಗೋಸ್ಕರ ಇರಲಿ, ನಾವು ಅದರಲ್ಲಿ ಒಂದು ಅಂತ ಹೇಳುವಂಥದ್ದು ಪ್ರಕೃತಿ ಪಂಚಭೂತಾನಿ ಅಂತ ಹೇಳಿದ ಹಾಗೆ ಆ ತತ್ವ ಜೊತೆಗೆ ಸೇರಿಕೊಂಡು ದೇವರ ಪೂಜೆ, ಪ್ರಕೃತಿಯ ಪೂಜೆ, ಪ್ರಕೃತಿಯ ಪೂಜೆ, ದೇವರ ಪೂಜೆ. ಹಾಗಿರುವಾಗ ಪ್ರಕೃತಿಯನ್ನೇ ಆರಾಧಿಸುವ ಅಂತ ಹೇಳುವಂತ ಒಂದು ದೊಡ್ಡ ಮನಸ್ಸು ಅಷ್ಟೇ. ಗಿಡ ಮರಗಳಲ್ಲಿ ಮಾತನಾಡುವಂಥದ್ದು ಮಕ್ಕಳಿಗೆ ಅದನ್ನು ಕಲಿಸ್ತಾ ಇದ್ದೇನೆ. ಹೇಗೆ ಮಾತನಾಡಬಹುದು, ನೀವು ಮಾತನಾಡಿದ್ರೆ ಗಿಡ ಮರಗಳು ದೊಡ್ಡದಾಗ್ತದ ಹೇಳುವಂಥದ್ದಕ್ಕೂ ಒಂದು ಉದಾಹರಣೆ. ನಾವು ಮಾತನಾಡ್ತಾ ಇದ್ದೇವೆ, ಗಿಡ ದೊಡ್ಡದಾಗಿದೆ ಈಗ. ಹಾಗಿರುವಂತದ್ದು ಮಕ್ಕಳಿಗೆ ಅನುಭವ ಬೇಕು, ಅದನ್ನೆಲ್ಲ ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ. ಸುಳ್ಯದಿಂದ ನಾವು ಮಾತನಾಡಿಗೆ ಎಷ್ಟು ಸಂತೋಷ ಆಯ್ತು ನೋಡಿ. ಈಗ ಮೊದಲಾಡ್ತಾ ಇರಲಿಲ್ಲ, ಈಗ ನಲಿತಾ ಉಂಟು ನೋಡಿ. ಹಾಗೆ ಸುಳ್ಯದಿಂದ ಬಾಂಬೆ ಬಸ್ ಹತ್ತುವಾಗ 3 ಭಾಷೆ ಬರುತ್ತೆ ಅಂತ ಹೇಳಿದ್ರಿ. ಈಗ ಎಷ್ಟು ಭಾಷೆ ಬರುತ್ತೆ ಸರ್? ಈಗ ಸಾಧಾರಣ ನನಗೆ 7 ಭಾಷೆ ಮಾತನಾಡ್ತೇನೆ. 7 ಭಾಷೆಯಲ್ಲಿ ನಾನು 5 ಭಾಷೆ ಆಲ್ಮೋಸ್ಟ್ ಓದುತ್ತೇನೆ, ಬರೀತೇನೆ. ಬಾಕಿ 2 ಭಾಷೆಗಳನ್ನು ಮಾತನಾಡ, ಟೋಟಲ್ 7 ಭಾಷೆಯನ್ನು ಚೆನ್ನಾಗಿ ಮಾತನಾಡ್ಲಿಕ್ಕೆ ಆಗ್ತದೆ. ಓಕೆ, ಒಂದು ಪುಟ್ಟ ಸಂದೇಶ, ಒಂದು ಗಿಡ ಮರಗಳನ್ನ ಬೆಳೆಸುವ ಹಿಂದೆ ಇರಬಹುದು ಅಥವಾ ನಿಮ್ಮ ಹಸಿರು ಕಾಯಿಗೆ ಒಂದು ಪುಟ್ಟ ಸಂದೇಶವನ್ನ ಈ 7 ಭಾಷೆಯಲ್ಲಿ ನಮ್ಮ ವೀಕ್ಷಕರಿಗಾಗಿ ಹೇಳಿ. 7 ಭಾಷೆಯಲ್ಲಿ ಆಲ್ರೆಡಿ ನಾನು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಜೂನ್ 5 ಬರ್ತಾ ಇದೆ. ಆ ಜೂನ್ 5 ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ದಿನ ಎಲ್ಲರೂ ಗಿಡ ನಟ್ಟು ಗಿಡವನ್ನ ಸಂರಕ್ಷಿಸಿ, ಪ್ರಕೃತಿಯನ್ನ ಸಂರಕ್ಷಿಸಿ ಹೇಳುವಂತ ಒಂದು ಸಂದೇಶ ಮಾಂತ ಇರ್ಲ. ಜೂನ್ 5 ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಬರೋದುಂಡು. ಆ ದಿನ ನಿಗ್ಲ ಆಯ್ನಾಥ ದೈ ನಡ್ಲಿ, ಪ್ರಕೃತಿನ ಸಂರಕ್ಷಣೆ ಮಲ್ಪಲಿ, ಜಲರಾಶಿನ ಸಂರಕ್ಷಣೆ ಮಲ್ಪಲಿ, ಜೀವರಾಶಿನ ಸಂರಕ್ಷಣೆ मलपले. आने वाला समय जून 5 2025 विश्व पर्यावरण दिन आने वाला है. उस दिन आप सब लोग प्रकृति का संरक्षण करने के लिए थोड़ा थोड़ा पौधे लगा लेना. साथ साथ में यूज एंड थ्रो यूज मत करना. छोटे जो बच्चे हैं वो भारत का भविष्य है. आप लोग प्रकृति की संरक्षण करने की ज़रूरत है. इन्नो मराठीला ಹೇಳ್ತೇನೆ. आम्हाला सगळ्यांना आता येता जून 5 तारखेला विश्व पर्यावरण दिन आहे. ते दिवस आपण सगळे मिळून झाडं लावायला पाहिजे आणि प्रकृतीचे संरक्षण पण करायला पाहिजे. याच्याबरोबर पाणीचं पण संरक्षण करायला पाहिजे आणि पशुपक्षीचं पण संरक्षण करायला पाहिजे. जे लहान मुलं आहे, जे भविष्य आहे भारताचा, त्यांना ह्या माहिती द्यायला पण पाहिजे. या माझ्याकडून एक संदेश आहे तुम्हाला सगळ्यांना. અમે બધા આ જૂન 5 2025 વિશ્વ પર્યાવરણ દિવસ આવવાના છે. એ દિવસ અમે બધા એક રોપા લઈને ઝાડ રોપવાના અને એનું સંરક્ષણ કરવાનું. એટલું જ નહીં, જે નાના નાના બાળકો છે સ્કૂલના, નર્સરીમાં ભણે છે અને પહેલી સ્ટેન્ડર્ડથી લઈને 10મી સુધીનું ભણે છે, આ બધા જે છોકરાઓ છે, છોકરીઓ છે, એને બધાને સંદેશ આપવો જોઈએ કે આપણે યુઝ એન્ડ થ્રો વાપરવાના નહીં, પ્લાસ્ટિક વાપરવાના નહીં, પાણીની સંરક્ષણ કરવાનું અને માટીનું સંરક્ષણ કરવાનું અને ઝાડ કાપવાનું નહીં. આ બધું સંદેશ આપણે આ લોકોને આપવો જોઈએ અને આ બધું આપીને આપણે વિશ્વ પર્યાવરણ દિન બનાવવો જોઈએ. നമ്മളെല്ലാവരും മലയാളികൾ, ഞാൻ മലയാളിയാണ്, അതുകൊണ്ട് കേരള ഭൂമിയിൽ നിന്ന് വിട്ട് ഗുജറാത്തിലേക്ക് പോയി ജൂൺ 5 2025 വിശ്വ പര്യാവരണ ദിവസം വരുന്നുണ്ട്. വിശ്വ സംരക്ഷണ ദിവസമാണ്. അപ്പോൾ അതുകൊണ്ട് വനസംരക്ഷണം നമ്മളെല്ലാവരും കർത്തവ്യമാണ്. ഈ ഭൂമിയിൽ ജനിച്ചവർ നാം എല്ലാം ജീവരാശികൾ ഒരുമിച്ചിട്ട് നമ്മളൊരു ജീവിയാണ്. അന്ന് നമ്മൾ ആവുന്നത്ര ചെടികൾ നട്ട് സംരക്ഷണം ചെയ്ത് വനനിർമ്മാണങ്ങൾ ചെയ്യണം. അപ്പോൾ ചെറുവനങ്ങൾ വളർത്തിക്കൊണ്ട് ചെറുവനങ്ങൾ വളർത്തുന്ന ഒരു പച്ച മനുഷ്യനിൽ നിന്ന് ഭവിഷ്യത്തിൽ വരുന്ന കുട്ടികൾ ഉണ്ടായിരിക്കണം. ധന്യവാദം. താങ്ക് യു സോ മച്ച്. ഡിയർ മൈ ഫ്രണ്ട്സ്, ജൂൺ 5 2025 coming the World Environment Day. We all need to protect our mother nature, the environment, the water body, aquatic species, along with the many insects inside the soil and outside the soil, along with the birds and the animals. To protect them, we have to stop use and throw. We have to stop chemicals using in agriculture sector and farming sectors, and we have to protect mother nature along with the planting trees on that day. Thank you so much. ಓಕೆ ಸರ್, ಅದ್ಭುತ. ನಿಮ್ಮ ಹಸಿರು ಕಾಯಕ ಜನರನ್ನ ಪ್ರಭಾವಿಸಿದ್ದು ಮಾತ್ರ ಅಲ್ಲ, ನಿಮ್ಮ ಬದುಕುವ ರೀತಿ, ಸರಳತೆ, ನಿಮ್ಮ ಕೌಟುಂಬಿಕ ಪ್ರೀತಿ ಮತ್ತು ನಿಮ್ಮ ವೇಷಭೂಷಣ ಎಲ್ಲವೂ ಕೂಡ ಒಂದು ರೀತಿ ಪ್ರಭಾವಿಸ್ತದೆ. ಶ್ವೇತ ವಸ್ತ್ರ, ಹಣೆಯಲ್ಲಿ ತಿಲಕ,
ತಲೆಯಲ್ಲಿ ಮುಟ್ಟಾಳೆ, ಮತ್ತೊಂದು ರಾಷ್ಟ್ರ ಧ್ವಜದ ಲಾಂಛನ, ಏನು ಇದರ ಗುಟ್ಟು ಸರ್? ನಾನು ಬಿಳಿ ವಸ್ತ್ರ ಉಡ್ಲಿಕ್ಕೆ ಕಾರಣ ಎಲ್ಲ ನಾನು ಹೇಳಿದ್ದೇನೆ ಮೊದಲೇ. ಅಂದ್ರೆ ಈ ಪ್ರತಿಯೊಂದು ಜೀವನದಲ್ಲಿಯೂ ಮನುಷ್ಯನಿಗೆ ಏನೋ ಒಂದು ಪೂರ್ವಕಾಲದ ಇತಿಹಾಸ ಆ ಅವನ ಚರಿತ್ರೆಯಲ್ಲಿ ಇರಬಹುದು. ನಾನು ಯಾವಾಗಲೂ ಹೇಳುದುಂಟು, ನಾವೆಲ್ಲ ಯೇಸುದಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಉಂಟಾ? ಇಲ್ಲ. ಹಾಗೆ ನಾವೆಲ್ಲ ಸಚಿನ್ ತೆಂಡೂಲ್ಕರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಬೆಳಗಿಂದ ಸಾಯಂಕಾಲದವರೆ ಪಾಪ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಹತ್ರ ಮುಟ್ಟಬಹುದು. ಆದ್ರೆ ಸಚಿನ್ ತೆಂಡೂಲ್ಕರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ವಿರಾಟ್ ಕೊಹ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾರೋ ಒಬ್ಬರು ಆಗ್ಬೋದು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಕಲೆ ಅಂತ ಹೇಳುವಂಥದ್ದು ಪ್ರಕೃತಿ ಯಾರೊಬ್ಬರಲ್ಲೂ ಸ್ವಲ್ಪ ಸ್ವಲ್ಪ ಇಟ್ಟಿದ್ದಾರೆ, ಒಬ್ಬೊಬ್ಬರಲ್ಲಿ ಇಟ್ಟಿದ್ದಾರೆ. ಯಾಕೆಂತಿದೆ ಯಾಕೆ ಹಾಗೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಎಲ್ಲರಲ್ಲೂ ಇಟ್ಟು ಬಿಟ್ರೆ ಅದು ಗೊತ್ತಾಗುದಿಲ್ಲ, ಪರಿಚಯ ಆಗ್ಲಿಕ್ಕೆ ಕಷ್ಟ ಉಂಟು. ಯಾರಾದ್ರಲ್ಲಿ ಒಬ್ಬರಲ್ಲಿ ಇಟ್ಟು ಬಿಟ್ರೆ ಅವ ಶ್ರೇಷ್ಠ ಆಗ್ತಾನೆ. ಆ ಶ್ರೇಷ್ಠ ಆ ಭೂಮಿಗೊಂದು, ಆ ಪ್ರದೇಶಕ್ಕೊಂದು ಮಾದರಿ ಆಗ್ತದೆ. ಅದೇ ತರ ನನ್ನಲ್ಲಿಯೂ ಅದು ಪೂರ್ವ ಕಾಲದಿಂದ ಏನಾದ್ರೂ ಇಟ್ಟದ್ದು ಇರ್ಬೋದು. ಅದನ್ನು ಹುಡುಕ್ಬೇಕಾಗ್ತದೆ. ಹುಡುಕುವಂತ ತುಂಬಾ ಕಷ್ಟ, ಪ್ರಕೃತಿಯಲ್ಲೇ ಕೇಳ್ಬೇಕಷ್ಟೇ. ಆದ್ರೆ ಪ್ರಕೃತಿಯೇ ನನ್ನ ಶರೀರದಲ್ಲಿ ಚೇಂಜಸ್ ಅನ್ನ ಮಾಡ್ತಾ ಇದೆ. ಈ ಬಿಳಿ ಬಟ್ಟೆ ಹಾಕ್ಲಿಕ್ಕೆ ಉಡ್ಲಿಕ್ಕೆ ಶುರು ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಈ ಕಲರ್ ಬಟ್ಟೆಯನ್ನ ಡೈ ಮಾಡಬೇಕಾಗ್ತದೆ. ಡೈ ಮಾಡುವುದಿದ್ರೆ ಕೆಮಿಕಲ್ ಯೂಸ್ ಮಾಡಬೇಕು. ಕೆಮಿಕಲ್ ಯೂಸ್ ಮಾಡಿದ್ರೆ ಡೈ ಮಾಡಿದ ವೇಸ್ಟ್ ನೀರು ನೀರಿಗೆ ಹೋಗ್ತದೆ, ಜೀವರಾಶಿಗಳಿಗೆ ಹಾನಿ ಆಗ್ತದೆ. ಬಿಳಿ ಬಟ್ಟೆಗೆ ಅದೆಲ್ಲ ಬೇಕು ಅಂತಿಲ್ಲ. ಬಿಳಿ ಬಟ್ಟೆ ಸಾಧಾರಣ ನೀರಲ್ಲಿ ಹಾಕಿ ತೊಳೆದ್ರು ಅದು ಬಿಳಿಯಾಗಿರ್ತದೆ. ಹಾಗಿರುವಾಗ ಶ್ವೇತ ವಸ್ತ್ರ ಒಂದಿಟ್ಟುಕೊಂಡ್ರೆ ನಾನು ಡೈ ಆದ ಬಟ್ಟೆ ಹಾಕ್ಬೇಕು ಅಂತ ಇಲ್ಲಲ್ಲ, ಕೆಮಿಕಲ್ ಸೇವ್ ಆಗ್ತದಲ್ಲ. ಹಾಗಾಗಿ ಪ್ರಕೃತಿ ಸಂರಕ್ಷಣೆ ಆಗ್ತದೆ ಅಂತ ಹೇಳಿ ಬಿಳಿ ಬಟ್ಟೆ. ಆಮೇಲೆ ಗಿಡ ನಡುವಂತ ಕೆಲಸ ಬಿಸಿಲಿನಲ್ಲಿ. ಬಿಸಿಲು ತಡೆಯುವುದಕ್ಕೆ ತಲೆಗೆ ಏನಾದ್ರೂ ಒಂದು ಬೇಕು, ತಲೆಯಲ್ಲಿ ಕೂದಲು ಕಡಿಮೆ ಆಗಿರುವಾಗ ಅದಕ್ಕೆ ಏನು ಮಾಡೋದು ಅಂತ ಹೇಳಿದಾಗ, ಊರಿನಲ್ಲಿ ಬಂದಾಗ ತಾಯಿ ಮುಟ್ಟಾಳಿಟ್ಟದ್ದು. ಆಗ ಕೃಷಿ ಪ್ರದೇಶಕ್ಕೆ ಹೋಗುವಾಗ ನಾವು ಇಟ್ಟಿದ್ದೇವೆ, ನೆನಪಾಯ್ತು. ಒಂದು ದಿನ ಊರಲ್ಲಿ ಬಂದಾಗ ತಾಯಿ ಹತ್ರ ಹೇಳಿದೆ, ಇವತ್ತಿನಿಂದ ನಾನು ಇದನ್ನು ಹಾಕ್ತೇನೆ ಅಂತ ಹೇಳಿ. ಅವತ್ತು ಹಾಕಿ ಆ ದಿನ ಇಡೀ ಹಾಕಿ ತಿರುಗಿತಾ ಇದ್ದಾಗ ಅವರು ನನಗೆ ಹೇಳಿದ್ರು, ಅದು ಕೆಲಸ ಮಾಡೋವಾಗ ಹಾಕ್ಲಿಕ್ಕೆ ಇರುವಂತ, ಹಾಗೆ ಹಾಕ್ಲಿಕ್ಕೆ ಇರುವುದಲ್ಲ. ನಾನು ಹೇಳಿದ್, ನಾನು ಹೋಗಿ ಮಣ್ಣಿನಲ್ಲಿ ಕೆಲಸವೇ ಮಾಡುದಲ್ವಾ, ಮಣ್ಣು ಗಿಡ ನಡುವಾಗ ನಾನು ಇಟ್ಟು ನೋಡಿದೆ. ಹಾಗೆ ಅವತ್ತಿನಿಂದ ಅದನ್ನು ಇಡ್ಲಿಕ್ಕೆ ಆರಂಭ ಮಾಡಿದೆ. ಆಮೇಲೆ ಯಾವುದೇ ದೇಶಕ್ಕೆ ನಾವು ಹೋಗುದಿದ್ರೆ ನಾನು ಭಾರತೀಯ ಅಂತ ಅವ್ರಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಎದುರಿಗೊಂದು ರಾಷ್ಟ್ರ ಮುದ್ರೆ ಇದ್ದ ಕಾರಣ ಯಾವುದೇ ದೇಶಕ್ಕೆ ಹೋಗ್ಲಿ, ನಾನೀಗ ಥೈಲ್ಯಾಂಡ್ ಹೋಗಿದ್ದೇನೆ, ಮಲೇಷಿಯಾ ಹೋಗಿದ್ದೇನೆ, ಸಿಂಗಾಪುರ್ ಹೋಗಿದ್ದೇನೆ, ಮಿಡಲ್ ಈಸ್ಟ್ ಹೋಗಿದ್ದೇನೆ. ಅಲ್ಲಿಗೆಲ್ಲ ಹೋದಾಗ ಅವರು ನೀನು ಯಾರು ಅಂತ ಕೇಳಬೇಕು ಅಂತಿಲ್ಲಲ್ಲ. ಕೇರಳದವನು ಅಂತ ಹೇಳೋದಕ್ಕೆ ಮುಂಡು, ಇದು ಕೇರಳದವರ ಸಾಂಕೇತಿಕವಾಗಿರುವಂಥದ್ದು ಮುಂಡು, ಅರ್ಥ ಆಯ್ತಲ್ಲ. ಆಮೇಲೆ ಮುಟ್ಟಾಳೆ, ನಾನು ತುಳುವ ಅಂತ ಹೇಳುವಂಥದ್ದಕ್ಕೆ ಮುಟ್ಟಾಳೆ, ನಾನು ತುಳುನಾಡಿನಲ್ಲಿಯೇ ಬೆಳೆದದ್ದು ಅಂತ ಹೇಳುದು. ನಾನು ಭಾರತೀಯ ಅಂತ ಹೇಳುವುದಕ್ಕೆ ಇದು. ಹಾಗಿರುವಾಗ ಮೂರು ಕಡೆಯ ಸಂದೇಶ ಒಂದೇ ಶರೀರದಿಂದ ಸಿಗ್ತದೆ ಅವರಿಗೆ. ಮತ್ತೆ ಭಾಷೆ ಯಾವ ರಾಜ್ಯಕ್ಕೆ ಹೋಗ್ತಾನೆ ಆ ರಾಜ್ಯದ ಭಾಷೆ ಮಾತಾಡ್ತಾನೆ, ಹಾಗಾಗಿ ಅದಕ್ಕೂ ತೊಂದರೆ ಬರ್ತದೆ. ಅಮ್ಮನ ಬಗ್ಗೆ ಉಲ್ಲೇಖ ಮಾಡಿದ್ರಿ ಸರ್. ಬಹುಶಃ ನಿಮ್ಮೆಲ್ಲ ಏಳು ಬೀಳುಗಳಲ್ಲಿ ಜೊತೆಗಿದ್ದವರು, ಬಹುಶಃ ನಿಮ್ಮ ಏನು ಖ್ಯಾತಿಯ ಸಂದರ್ಭದಲ್ಲಿ ಅವರನ್ನು ಕೂಡ ನೀವು ಇರುವಂತಹ ಪ್ರದೇಶಕ್ಕೆ ಕರೆದೊಯ್ದು ಅಲ್ಲೂ ಕೂಡ ಅವರಿಗೆ ನೀವು ಏರಿದ ಎತ್ತರವನ್ನ ತೋರಿಸಿ ಅವರು ಕೂಡ ಖುಷಿ ಪಟ್ಟದ್ದು ಕೂಡ ಇದೆ. ಇತ್ತೀಚೆಗಷ್ಟೇ ಅಗಲಿದ್ದಾರೆ. ಅಮ್ಮನ ಬಗ್ಗೆ ಒಂದು ಎರಡು ಮಾತು ಹೇಳುವುದಾದ್ರೆ? ಅವರು ಕಷ್ಟ ಕಾಲದಲ್ಲಿ ಅಲ್ಲಿಂದ ಕೇರಳದಿಂದ ಇಲ್ಲಿಗೆ ಬಂದು 6 ಮಕ್ಕಳನ್ನು ಪೋಷಿಸುವುದು, ಪಾಲಿಸುವುದು ಆ ಕಾಲದಲ್ಲಿ ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟಪಟ್ಟಿದ್ದಾರೆ. ಕೃಷಿ ಪ್ರದೇಶದಲ್ಲಿ ನಾವು ಕೆಲಸ ಮಾಡುವಾಗ ಅವರು ಕೆಲಸ ಮಾಡಿದ್ದಾರೆ. ಜೊತೆಗೆ ತುಂಬ ಚೆನ್ನಾಗಿ ಸಾಕಿ ಸಲುಹಿ ಮಕ್ಕಳು ಒಂದು ಉತ್ತಮ ಮಟ್ಟಕ್ಕೆ ಹೋಗಬೇಕು ಎಂಬಂತ ಆಸೆ ಅವರಿಗೆ ತುಂಬ ಇತ್ತು. ಅದರಲ್ಲಿ ತುಂಬ ಪ್ರಯತ್ನ ಮಾಡಿದ್ದಾಳೆ. ಸಣ್ಣವನು ಪೀತಾಂಬರ ಇಲ್ಲಿ ಇದ್ದಾನೆ, ದೊಡ್ಡಣ್ಣ ಹಲವಾರು ವರ್ಷಗಳಿಂದ ಮುಂಬೈಯಲ್ಲಿದ್ದ. ಆದ್ರೂ ಒಂದು ಅಷ್ಟು ದೊಡ್ಡ ಮಟ್ಟಕ್ಕೆ ಎತ್ತಲಿಕ್ಕೆ ಆಗ್ಲಿಲ್ಲ. ಹೆಣ್ಣು ಮಕ್ಕಳು ಮದುವೆಯಾಗಿ ಕೊಟ್ಟು ಬೇರೆ ಬೇರೆ ಕಡೆಯಲ್ಲಿದ್ದಾಳೆ. ತಂಗಿಯೊಬ್ಬಳು ಇಲ್ಲಿ ಹತ್ರದ ಮನೆಯಲ್ಲಿದ್ದಾಳೆ. ಹಾಗೆ ನಾನು ಹೀಗೆ ಒಂದೊಂದು ಕೀರ್ತಿಯನ್ನು ತರುವಾಗ ಅವಳಿಗೆ ತುಂಬ ಸಂತೋಷ. ಆರಂಭದಿಂದಲೇ ಅವಳು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದು. ಅಂದ್ರೆ ಎಲ್ಲ ಇದಕ್ಕೂ ತುಂಬ ಅವಳಿಗೆ ಸಂತೋಷ. ಒಂದು ಎಲ್ಲಿಂದಾದ್ರೂ ಒಂದು ಸಣ್ಣ ಒಂದು ಮೆಮೆಂಟೋ ಸಿಕ್ಕಿದ್ರು ತಂದು ಅವಳಿಗೆ ಕೊಡುವಾಗ ತುಂಬ ಕೈಯಲ್ಲಿ ಹಿಡ್ಕೊಂಡು ನೋಡ್ತಾ ಇರ್ತಾಳೆ. ನನಗೆ ಸುಳ್ಯದಿಂದ ಸಾಧನಾಶ್ರೀ KVG ಸಾಧನಾಶ್ರೀ ಪ್ರಶಸ್ತಿ ಸಿಕ್ಕಿದಾಗ, ಸುಳ್ಯದಲ್ಲಿ ಸಿಕ್ಕಿದ ದೊಡ್ಡ ಪ್ರಶಸ್ತಿ ಆ ಸಮಯದಲ್ಲಿ, ಅದನ್ನು ಮನೆಗೆ ತಂದು ಟಿವಿಯಲ್ಲೆಲ್ಲ ಇವರು ನಿಮ್ಮ ಚಾನೆಲ್ನ ಲೈವ್ ನೋಡ್ತಾ ಇದ್ರು. ಆಮೇಲೆ ತಂದು ಕೊಟ್ಟ ಮೇಲೆ ಅದನ್ನು ಕೈಯಲ್ಲೇ ಹಿಡ್ಕೊಂಡು ತುಂಬಾ ಹೊತ್ತು ಕೈಯಲ್ಲೇ ಇತ್ತು ಅವಳದು. ನಾವು ಈ ಪ್ರದೇಶದಲ್ಲಿ ತುಂಬಾ ಬಡವಂತಿಕೆಯಲ್ಲಿ ಇದ್ದಂಥವರ ಒಂದು ಕಾಲ ಅದು. ಈಗ ನೀನು ಇಂಥ ದೊಡ್ಡ ಕೀರ್ತಿಯನ್ನೆಲ್ಲ ತರ್ತಾ ಇದ್ದೀಯಲ್ಲ ಅಂತ ಹೇಳಿ ತುಂಬಾ ಖುಷಿ. ಗುಜರಾತಿಗೆ ನನ್ನ ಹೊಸ ಮನೆ ಆದಾಗ ಆವಾಗಲೂ ಬಂದಿದ್ರು. ವಿಮಾನದಲ್ಲಿ ಎಲ್ಲ ಹೋಗುವಂತ ಬರುವಂತ ಅವರಿಗೆ ಅವಶ್ಯ ಆ ಸಮಯದಲ್ಲಿ ಅವರಿಗೆ ಅನುಭವವೂ ಸಿಕ್ಕಿತು. ಮತ್ತೆ ನಾವು ಚೆನ್ನಾಗಿ ನೋಡಿದ್ದೇವೆ ಅವರನ್ನು. ಮತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಶರೀರ ತ್ಯಾಗ ಮಾಡುವಂತ ಒಂದು ಕಾಲ ಬರ್ತದೆ. ನಾನು ಶಾಶ್ವತ ಅಲ್ಲ, ನೀವು ಶಾಶ್ವತ ಅಲ್ಲ, ವೀಕ್ಷಕರಲ್ಲಿ ಯಾರೂ ಶಾಶ್ವತ ಅಲ್ಲ. ಹಾಗಿರುವಾಗ ಅವರು ಹಾಗೆ ಒಳ್ಳೆ ರೀತಿಯಲ್ಲಿ ಶರೀರ ತ್ಯಾಗ ಮಾಡಿದ್ರು. ಹಾಗೆ ನಾವೆಲ್ಲ ಇದ್ದೆವು. ನಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಅವಳು ಶರೀರ ತ್ಯಾಗವನ್ನು ಮಾಡಿ ನಾರ್ಮಲಿ ಹಾಸ್ಪಿಟಲೈಸ್ ಆಗಿ ಅಥವಾ ಬೆಡ್ ಅಲ್ಲಿ ಇದ್ದುಕೊಂಡು ಹಾಗೆಲ್ಲ ಅಲ್ಲ,
ಬೆಳಿಗ್ಗೆ ಕೇಳಿ ಹಾಲನ್ನ ಪಡೆದು ಕುಡಿದು ನನ್ನ ದೊಡ್ಡಕ್ಕನ ಮಡಿಲಿನಲ್ಲಿ ಶರೀರ ತ್ಯಾಗ ಮಾಡಿದ್ದಾರೆ. ನಾವೆಲ್ಲ ಇದ್ದೇವೆ, ಅಣ್ಣ ಇದ್ದೇವೆ ಎಲ್ಲರದ್ದು. ನಾನು ಮಾತ್ರ ಅದೇ ದಿನ ನಾಗ್ಪುರದಲ್ಲಿ ಒಂದು ಸರ್ವೆ ಮಾಡ್ಲಿಕ್ಕೆ ಹೋಗಿದ್ದೆ, ರಾತ್ರಿ ಬದ್ದು ಮತ್ತೆ ಮುಟ್ಟಿದ್ದೇನೆ. ಆದರೆ ತುಂಬ ಕಷ್ಟಪಟ್ಟು ನಮ್ಮನ್ನು ಪಾಲಿಸಿ ಪೋಷಿಸಿದ್ದಾಳೆ. ನಮಗೆ ಅವಳ ಜೀವನದ ಕತೆ, ಜೀವನದುದ್ದಕ್ಕೂ ನಾವು ಯಾರು ಮರೆಯುವ ಹಾಗೆ ಇಲ್ಲ. ನಮಗೆ ಎಷ್ಟು ಪ್ರೀತಿ ಯಾವಾಗ ಇತ್ತೋ ಇವಾಗಲೂ ಇದೆ, ಮುಂದೆ. ಎಸ್ ಸರ್, ಆರ್ ಕೆ ನಾಯರ್ ಅಂದರೆ ಎಲ್ರಿಗೂ ಕೂಡ ಗೊತ್ತಿದೆ. ಆದರೆ ಆರ್ ಕೆ ನಾಯರ್ ಫ್ಯಾಮಿಲಿ, ಪತ್ನಿ, ಮಕ್ಕಳು, ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಅಷ್ಟಾಗಿ ತಿಳಿದಿಲ್ಲ. ನೀವೇ ಹೇಳಿದ್ರೆ. ನನ್ನ ಧರ್ಮ ಪತ್ನಿ ಅನಗ ಅಂತ ಹೇಳಿದ್ದಾರೆ. ಅವರು ಕಂಪನಿ ಇಂಡಸ್ಟ್ರಿ ನೋಡ್ತಾರೆ, ಮನೆ ನೋಡಿಕೊಳ್ತಾರೆ. ನನ್ನ ಮಗ ದೀಪಕ್, ಅವನು ನಮ್ಮ ಫ್ಯಾಕ್ಟ್ರಿ ಇಂಡಸ್ಟ್ರಿ ಅವನೇ ಮ್ಯಾನೇಜ್ ಮಾಡ್ತಾ ಇದ್ದಾನೆ. ಮತ್ತೆ ಮಗಳು ಶ್ರುತಿ ಬ್ಯಾಂಗ್ಳೂರ್ನಲ್ಲಿದ್ದಾಳೆ. ಅವಳು ಅಟ್ಕಿನ್ಸ್ ಕಂಪನಿಯಲ್ಲಿ ವೆಬ್ ಡಿಸೈನರ್ ಆಗಿದ್ದಾಳೆ, ಫ್ಯಾಷನ್ ಡಿಸೈನರ್ ಆಗಿದ್ದಳು ಮೊದಲು. 4 ವರ್ಷದಿಂದ ಬ್ಯಾಂಗ್ಳೂರ್ನಲ್ಲಿದ್ದಾಳೆ. ಇನ್ನು ನಮ್ಮ ಸೊಸೆ ಐಶ್ವರ್ಯ, ಅವಳು ಇಂಟರ್ನ್ಯಾಷನಲ್ ಹ್ಯಾಂಡ್ಬಾಲ್ ಪ್ಲೇಯರ್. ಮತ್ತು ಅವಳು ಈಗ ಇಂಡಸ್ಟ್ರಿ ನೋಡ್ತಾ ಇದ್ದಾಳೆ, ಅಕೌಂಟ್ಸ್ ಎಲ್ಲ ಅವಳೇ ಮ್ಯಾನೇಜ್ ಮಾಡ್ತಾಳೆ. ಮತ್ತು ನಮಗೊಬ್ಬರು ಪುಳ್ಳಿ ಇದ್ದಾರೆ, ಶ್ವೇತ್. ಅವನು ತುಂಬ ಪ್ರಕೃತಿಯ ಮೇಲೆ ಅವನಿಗೆ ಪ್ರೀತಿ ಉಂಟು. ಬಹುಶಃ ನನ್ನ ಅಂತ್ಯದ ನಂತರ ಆ ಪ್ರಕೃತಿಯ ಕೆಲಸವನ್ನು ಮುಂದೆ ಕೊಂಡೋಗ್ಲಿಕ್ಕೆ ಅವ ತಯಾರಾಗ್ತಾನೆ ಅಂತ ಕಾಣ್ತಾರೆ. ಈಗ ನಿಮ್ಮ ಸುದ್ದಿಯ ಚಾನಲ್ನ ಇದನ್ನು ಹಿಡ್ಕೊಂಡು ತಿರುಗುತ್ತಾ ಇದ್ದಾನೆ. ಅವನಿಗೆ ಮುಂದಕ್ಕೆ ಮಾತನಾಡುವಂಥ ಅವಶ್ಯಕತೆ ಸಿಗ್ಬೋದು ಅಂತ ಕಾಣ್ತಾರೆ. ಓಕೆ ಸರ್, ನಿಮ್ಮೆಲ್ಲ ಸಾಧನೆಗಳನ್ನು ಪ್ರಚುರಪಡಿಸಿದ್ದು, ಪ್ರಸಾರಪಡಿಸಿದ್ದು ಸುದ್ದಿ ಮಾಧ್ಯಮ. ನಮಗೂ ಕೂಡ ಸಂತೋಷ ಇದೆ. ಪತ್ರಿಕೆ ಮೂಲಕ ಇರ್ಬೋದು, ವೆಬ್ಸೈಟ್ ಮೂಲಕ ಇರ್ಬೋದು, ಚಾನೆಲ್ ಮೂಲಕ ಇರ್ಬೋದು. ಸುದ್ದಿಯನ್ನು ಹೇಗೆ ನೆನಪಿಸಿಕೊಳ್ತೀವಿ? ನಾನು ವೀಕ್ಷಕರಿಗೆ ಒಂದು ಮಾತು ಹೇಳಲು ಇಷ್ಟಪಡ್ತಾ ಇದ್ದೇನೆ. ಗ್ರಾಮ ಪ್ರದೇಶದ ಒಬ್ಬ ವ್ಯಕ್ತಿ ಗ್ರಾಮದಿಂದ ಮುಂದಕ್ಕೆ ಹೊರಟು ಸಿಟಿಯಲ್ಲಿ, ಅರ್ಬನ್ ಸಿಟಿಯಲ್ಲಿ ಆಗಲಿ, ಇನ್ನೊಂದು ಪ್ರದೇಶದಲ್ಲಿ ಆಗಲಿ, ಮರುನಾಡಿನಲ್ಲಿ, ಒಂದು ನಾಡನ್ನು ಬಿಟ್ಟು ಮರುನಾಡಿಗೆ ಹೋದಾಗ ಆ ನಾಡು ನೆನಪಿಸುವುದು ತುಂಬ ಕಡಿಮೆ ನಾರ್ಮಲಿ. ಆದರೆ ಸುದ್ದಿ ಚಾನಲ್, ಸುದ್ದಿಯ ಒಂದು ಟೀಮು ಇವತ್ತು ಅಲ್ಲ, 1999 ಅಂದರೆ 1999ರಿಂದ ನಾನು ಗುಜರಾತಿಗೆ ಹೋದ ಮೇಲೆ ಸುಳ್ಯದ ಪರವೂರಿನವರು ಅಂತ ಹೇಳುವಂಥ ಒಂದು ಆರ್ಟಿಕಲ್ ನಿಮ್ದು ಇರ್ತದೆ. ಅದು 24 ವರ್ಷ ಮೊದಲು ನಂದು ಆರ್ಟಿಕಲ್ ಬಂದಿದೆ, 23-24 ವರ್ಷ ಮೊದಲು. ಆವಾಗ ಫಸ್ಟ್ ಆರ್ಟಿಕಲ್ ನಂದು ಸುದ್ದಿಯಲ್ಲಿ ಬಂದದ್ದು ಅದು. ಸುಳ್ಯದ ಪರವೂರಿನಲ್ಲಿರುವ ಸುಳ್ಯದವರು ಅದರಲ್ಲಿ ಕಥೆಗಳನ್ನು ಬರೆದಿದ್ದಾರೆ, ಇಲ್ಲಿಂದ ಹೋಗಿ ಹೀಗೋಗಿ. ಆಮೇಲೆ ಎಲ್ಲ ಪ್ರವೃತ್ತಿಗಳನ್ನು, ಒಳ್ಳೆ ಒಳ್ಳೆ ಕೆಲಸಗಳನ್ನು ಆವಾಗ ಎಲ್ಲ ಮಾಧ್ಯಮಕ್ಕೆ ಮುಟ್ಟಿಸುವಂಥ ಕೆಲಸವೂ ಸುದ್ದಿ ಮಾಡ್ತಾ ಇದೆ. ಅದು ಬಾಕಿ ಮಾಧ್ಯಮಕ್ಕೆ ನಾನಾಗಿ ಮುಟ್ಟಿಸ್ತಾ ಇಲ್ಲ. ಸುದ್ದಿಗೆ ಬಂದು ಬಿಟ್ಟರೆ ಅವರು ಸುದ್ದಿಯವರು ಎಲ್ಲರಿಗೂ ಕೊಟ್ಟು ಅದನ್ನು ನಮ್ಮ ಊರಿನವರು, ನಮ್ಮ ಗ್ರಾಮದವರು ಹೇಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಯಾಕೆಂತ ಹೇಳಿದರೆ, ಒಬ್ಬನ ಪರಿಚಯ, ವ್ಯಕ್ತಿ ಪರಿಚಯ ಮಾಧ್ಯಮದ ಮೂಲಕ ಆಗಬೇಕು ಅಂತ ಹೇಳೋದಕ್ಕೆ ಈ ಸುಳ್ಯ ತಾಲೂಕಿಗೆ ಸುದ್ದಿ ಒಂದು ಮೇನ್ ಪ್ಲೇಟ್ಫಾರ್ಮ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ, ಗ್ರಾಮದ ಎಲ್ಲರೂ ವೀಕ್ಷಿಸುವಂಥ, ಎಲ್ಲರೂ ಓದುವಂಥ ಒಂದು ಪತ್ರಿಕೆ ಮಾತ್ರ ಅಲ್ಲ, ಇಲ್ಲಿ ಬಿಟ್ಟು ಪರವೂರಿನಲ್ಲಿ, ದುಬೈಯಲ್ಲಿ, ಅಮೇರಿಕಾದಲ್ಲಿ ಇರುವವರು ನನಗೆ ದುಬೈಯಿಂದ ಮೆಸೇಜ್ ರಿಟರ್ನ್ ಕಳಿಸ್ತಾರೆ. ಸರಿ, ಇನ್ನಿತ ಸುದ್ದಿ ಟೀರ್ನ ಉಂಟು ಒಂದು ನನಗೆ ಬ್ಯಾಂಗ್ಳೂರಿನಿಂದ ಕಳಿಸ್ತಾರೆ ರಿಟರ್ನ್, ಡೆಲ್ಲಿಯಿಂದ ಕಳಿಸ್ತಾರೆ, ಅಮೇರಿಕಾದಿಂದ ನನಗೆ ರಿಟರ್ನ್ ಬರ್ತಾರೆ ಮೆಸೇಜ್. ನಾನು ಓದಿ ಆಗಿರ್ತಾರೆ, ಮತ್ತೆ ಅವ್ರು ಕಳಿಸ್ತಾರೆ, ಸರಿ ಇನ್ನಿತ ಫೇವ್ರೇಟ್ ಟೀರ್ನ ಉಂಟು ಒಂದು. ಅರ್ಥ ಆಯ್ತಲ್ಲ? ಆಗಿರುವಾಗ ಅದಕ್ಕೆ ಕಾರಣ ನಮ್ಮ ಸುದ್ದಿ ಚಾನಲ್. ಹೇಳ್ತೇವಲ್ಲ ನಾವು, ಮೀಡಿಯಾ ಒಂದು ಮೇನ್ ಸ್ತಂಭ, 4 ಸ್ತಂಭ ಇದ್ದ ಹಾಗೆ ನಮ್ಮ ಈ ವ್ಯವಸ್ಥೆಗೆ, ದೇಶದ ವ್ಯವಸ್ಥೆಗೆ, ಅದರಲ್ಲಿ ನಮ್ಮ ಈ ಸುಳ್ಯದ ವ್ಯವಸ್ಥೆಗೆ ಸುದ್ದಿ ಒಂದು ಮೂಲ ಸ್ತಂಭ ಅಂತ ಹೇಳ್ತೇವೆ. ತುಂಬಾ ಧನ್ಯವಾದ ಸುದ್ದಿಗೆ. ಹಲವಾರು ನನ್ನ ಆರ್ಟಿಕಲನ್ನು ಸುದ್ದಿಯವರು ಇಡೀ ಪ್ರಪಂಚದ ಮುಂದೆ ಇಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಗ್ರಾಮ ಪ್ರದೇಶದಿಂದ ಹೊರಟು ಗ್ರೀನ್ ಹೀರೋ, ಅದು ಝೀರೋದಿಂದ ಹೋಗಿ ಗ್ರೀನ್ ಹೀರೋ ಹೇಗೆ ಆಗಿದ್ದಾರೆ ಅಂತ ಹೇಳಿ ಅದನ್ನು ಪಸರಿಸುವ ಮೇನ್ ಕೆಲಸವನ್ನು ನೀವು ಮಾಡಿದ್ರಿ. ಬಾಕಿಯೆಲ್ಲ ಮಾಧ್ಯಮದವರು ಬೇರೆ ಬೇರೆ ಕಡೆಯಿಂದ ಇದ್ದಾರೆ, ಆದರೆ ಅದಕ್ಕೆ ಮೇನ್ ಪ್ಲೇಟ್ಫಾರ್ಮ್ ಆಗಿರುವವರು ನಿಮ್ಮ ಸುಳ್ಯದವರು. ಸರ್, ಸಂದರ್ಶನವನ್ನು ಕೊನೆಗೊಳಿಸುವಂತಹ ಸಮಯ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ? ನೀವು ಸುದ್ದಿ ಮೂಲಕ ಇವತ್ತು ಎಲ್ಲ ಪರಿಸರದ ಬಗ್ಗೆ ನೀವು ತುಂಬ ಮಾತನಾಡಿದ್ದೀರಿ. ಇನ್ನಾಯ್ತು, ನಮ್ಮ ಈ ಸಂದರ್ಶನ ಮುಗಿದ ಕೂಡಲೇ ಮಳೆ ಬರ್ತದೆ. ಅಷ್ಟರವರೆಗೆ ಮಳೆಯನ್ನು ನಿಲ್ಲಬೇಕು ಅಂತ ಹೇಳಿದ ಕಾರಣ ನಿಂತಿದೆ. ಜಾಸ್ತಿ ಅದನ್ನು ಉಲ್ಲೇಖ ಮಾಡಬೇಕು, ಯಾಕಂದ್ರೆ ಇವತ್ತು ಬೆಳಗ್ಗಿನಿಂದ ಸುಳ್ಯದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಬೇರೆ ಕಡೆಯಲ್ಲೆಲ್ಲ ಸುರಿತಾ ಉಂಟು, ಇಲ್ಲಿ ಇಲ್ಲ. ಯಾಕೆಂತ ಹೇಳಿದ್ರೆ, ಇದೇ ನಾವು ಪ್ರಕೃತಿಗೋಸ್ಕರ ಕೆಲಸ ಮಾಡಿದ್ರೆ ಪ್ರಕೃತಿ ನಾವು ಹೇಳಿದ್ದನ್ನು ಕೇಳ್ತಾರೆ ಅಂತ ಹೇಳುವಂಥದಕ್ಕೆ ಇದೊಂದು ಉದಾಹರಣೆ. ಮತ್ತೆ ಯಾರು ನೀವು ವೀಕ್ಷಕರೆಲ್ಲ ಯಾವುದೇ ಒಂದು ಉತ್ಸವ ಮನೆಯಲ್ಲಿ ಮಾಡಿ ಯೂಸ್ ಆ್ಯಂಡ್ ಥ್ರೋ ಯೂಸ್ ಮಾಡಬೇಡಿ. ಖಾಲಿ ರಿಯೂಸೇಬಲ್ ಮತ್ತು ರೀಸೈಕ್ಲೇಬಲ್ ಡಿಗ್ರೇಡೇಬಲ್ ಐಟಮನ್ನು ಯೂಸ್ ಮಾಡಿ. ಉದಾಹರಣೆ ನಮ್ಮ ಮನೆ, ನಿನ್ನೆ ದೊಡ್ಡ ಕಾರ್ಯಕ್ರಮ ಆಗಿದೆ, ಅದು 2 ದಿನ ಮೊದಲು ಆಗಿದೆ ದೊಡ್ಡ ಕಾರ್ಯಕ್ರಮ.
ಒಂದಾದರೂ ಬಿಸಾಡುವಂಥ ಐಟಮ್ಗಳಿಲ್ಲ. ಅಂದರೆ ಪ್ಲಾಸ್ಟಿಕ್ನ ಗ್ಲಾಸ್ ಇಲ್ಲ, ಥರ್ಮೋಕಾಲ್ ಗ್ಲಾಸ್ ಇಲ್ಲ, ಪ್ಲಾಸ್ಟಿಕ್ ಪ್ಲೇಟ್ ಇಲ್ಲ, ಹಾಳೆ ಪ್ಲೇಟ್, ಬಾಳೆ ಎಲೆ ಮತ್ತು ಸ್ಟೀಲಿನ ಗ್ಲಾಸ್. ನೀವು ಇದೇ ಥರ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು. ಒಂದು ಮದುವೆ ಕಾರ್ಯಕ್ರಮ ಆದರೂ, ಒಂದು ಉತ್ಸವ ಆದರೂ ಯೂಸ್ ಆ್ಯಂಡ್ ಥ್ರೋ ಮಾಡಬೇಡಿ. ಮದವೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಒಂದು ಯೂಸ್ ಆ್ಯಂಡ್ ಥ್ರೋ ಇರಲಿಲ್ಲ. ಯೂಸ್ ಆ್ಯಂಡ್ ಥ್ರೋ ಒಂದು ವೇಳೆ ಯೂಸ್ ಮಾಡ್ತಿದ್ರೆ ಕೋಟ್ಯಾಂತರ ಕಚರಗಳು ಇರ್ಬೋದಿತ್ತು. ಆದರೆ ಅವರು ಯೂಸ್ ಮಾಡಲಿಲ್ಲ. ಚೆನ್ನಾಗಿ ಬಾಳೆ ಎಲೆಯನ್ನು, ಸ್ಟೀಲ್ನ ಗ್ಲಾಸನ್ನು ಉಪಯೋಗ ಮಾಡಿದ ಕಾರಣ ದಿನಕ್ಕೆ 40-50 ಸಾವಿರ ಜನ ಊಟ ಮಾಡಿಯೂ ಎಲ್ಲಿ ಕಸ ಆಗಲಿಲ್ಲ. ಹಾಗಿರುವಾಗ ವೀಕ್ಷಕರು ಇನ್ನು ಮಾಡಬೇಕಾದದ್ದು ಅಷ್ಟೇ, ಪ್ರಕೃತಿಯನ್ನು ಸಂರಕ್ಷಿಸಿ. ಕೃಷಿ ಪ್ರದೇಶದಲ್ಲಿ ವಿಷ ಹಾಕಬೇಡಿ. ನೀವು ವಿಷ ಹಾಕಿದರೆ ಅದೇ ವಿಷ ನಿಮಗೆ ರಿಟರ್ನ್ ಸಿಗ್ತದೆ. ಅಡಿಕೆ ರೋಗ, ಹಳದಿ ರೋಗ, ಆ ರೋಗ, ಈ ರೋಗ ಅಂತ ಹೇಳಿ ಸುಮಾರು ರೋಗಗಳು ಬರ್ತಾ ಇರೋದಕ್ಕೆ ಕಾರಣ ನಾವೇ. ನಾನು ಹಾಕದೇ ಇದ್ದರೂ ನನ್ನ ಹತ್ತಿರದವರು ಹಾಕಿದಂಥ ವಿಷವು ನನ್ನ ಭೂಮಿಯನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಇದೆ, ಮಣ್ಣನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಇದೆ, ಜಲವನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಇದೆ, ಜಲದಲ್ಲಿರುವಂಥ ಜೀವರಾಶಿಗಳನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಇದೆ. ಎಲ್ಲ ಜೀವರಾಶಿಗಳು ಸೇರಿದರೆ ಮಾತ್ರ ಭೂಮಿ ಸ್ವಚ್ಛ ಆಗಿರ್ತದೆ, ಪ್ರಕೃತಿ ಸ್ವಚ್ಛ ಆಗಿರ್ತದೆ, ಒಳ್ಳೆ ನೀರು ಸಿಗ್ಬೋದು. ನಾವು ಮಾತ್ರ ಇದ್ದರೆ ಒಳ್ಳೆ ನೀರು, ಒಳ್ಳೆ ಗಾಳಿ, ಒಳ್ಳೆ ಮಣ್ಣು ಸಿಗಲಿಕ್ಕಿಲ್ಲ. ಇದು ಮಾತ್ರ ನಿಮಗೆ ಕೊಡುವಂಥ ಸಂದೇಶ. ಮತ್ತು ಖಾಲಿ ಯಾವುದಕ್ಕೂ ನೀವು ಖಾಲಿ ಮೆಸೇಜ್ ಮಾತ್ರ ಹಾಕಬೇಡಿ, ರಿಯಲ್ ಆಗಿ ನೀವು ಮಾಡಿ. ಇನ್ನೊಬ್ಬರಿಗೆ ಮಾಡಿ ಅಂತ ಹೇಳೋದಕ್ಕಿಂತ ಜಾಸ್ತಿ ನೀವು ಮಾಡಿ. ಧನ್ಯವಾದ. ಥ್ಯಾಂಕ್ ಯು. ಓಕೆ, ಝೀರೋ ಆಗಿ ಮುಂಬೈ ಬಸ್ ಹೊತ್ತಿದ್ರಿ, ಇವತ್ತು ಗ್ರೀನ್ ಹೀರೋ ಆಫ್ ಇಂಡಿಯಾ ಆಗಿ ಆಗಾಗ ಈ ಸುಳ್ಯಕ್ಕೂ ಕೂಡ ಬರ್ತಾ ಇದ್ರಿ. ನಿಮ್ಮ ಸಾಧನೆಯ ಹಾದಿ ಇದೇ ರೀತಿ ಮುನ್ನಡೆಯಲ್ಲಿ ಇನ್ನಷ್ಟು ಕಾಲ ನಿಮ್ಮ ಈ ಸಾಧನೆಗೆ ಪ್ರಚಾರ ಕೊಡುವಂತಹ ಕಾರ್ಯ, ಆ ಅವಕಾಶ ನಮ್ಮದು ಕೂಡ ಆಗಿರಲಿ ಎನ್ನುವ ಆಶಯದೊಂದಿಗೆ ಪ್ರೀತಿಯಿಂದ ವಂದಿಸ್ತಾ ಇದ್ದೇವೆ. ಥ್ಯಾಂಕ್ ಯು, ಧನ್ಯವಾದ. ವಂದೇ ಭಾರತ್. ಪ್ರಿಯ ವೀಕ್ಷಕರೇ, ಈ ಸಂದರ್ಶನವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಆರ್ ಕೆ ಸರ್ ಹೇಳಿದಾಗೆ ಮಳೆ ಸುರಿಯಲಿಕ್ಕೆ ಆರಂಭ ಆಗಿದೆ. ಇರಲಿ, ಈ ಆರ್ ಕೆ ನಾಯರ್ ಅವರ ಮನೆಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಜೊತೆ ದುರ್ಗಾ ಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ, GL ಆಚಾರ್ಯ ಜುವೆಲ್ಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99465238001.